you, my dear masters, my dear guards, my dear friends. Before commencing the session, my sincere pranams to our beloved Guruji, Brahmarshi Pasitri, my great pranams to our great grandmaster, Matar Babaji. ರೈಟ್. ಎಸ್, ಎಲ್ಲರೂ ಧ್ಯಾನದಿಂದ ಆಚೆ ಕಡೆ ಬಂದಿದ್ರಾ? ಇನ್ನೂ ಬಂದಿಲ್ಲ. ಬಂದಿರ್ಬೋದು ಸರ್, ಬಂದಿದ್ದಾರೆ ಅನ್ಕೊಂಡಿದ್ದಾನೆ. ವಿಡಿಯೋದಲ್ಲಿ ಇನ್ನೂ ಆನ್ ಆಗಿಲ್ಲ. ಆನ್ ಮಾಡ್ಕೊಳ್ಳಿ ಸರ್, ಕೇಳ್ತಾ ಇದ್ದಾರೆ ನೋಡಿ. ಅದಕ್ಕೆ ಇನ್ನು ಧ್ಯಾನದಿಂದ ಆಚೆ ಕಡೆ ಬಂದಿದ್ರಾ ಇಲ್ಲ ಅಂತ ಒಂದು ಡೌಟ್ ಇದೆ, ಸ್ಮಾಲ್ ಡೌಟ್. ರೈಟ್. ಸೊ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ನೀವೆಲ್ಲ ಚೆನ್ನಾಗಿ ಇಲ್ಲಿ ಸತ್ಸಂಗ ಮಾಡ್ಕೋಬೇಕು. ಇನ್ನು ಕಡಿಮೆ ಸಂಖ್ಯೆದಲ್ಲಿ ಇದ್ದೀರಾ ಅಂದ್ರೆ ಮೋಸ್ಟ್ಲಿ ಫೆಸ್ಟಿವಲ್ ಎಫೆಕ್ಟ್ ಇರ್ಬೋದು ಏನಾದ್ರು. ಸೊ ದಸರಾ ಫೆಸ್ಟಿವಲ್ ಅದರಲ್ಲಿ ಬ್ಯುಸಿ ಇರ್ಬೋದು, ಟ್ರಾವೆಲಿಂಗ್ ಅಲ್ಲಿ ಇರ್ಬೋದು ಮೋಸ್ಟ್ಲಿ, ಅಲ್ವಾ? ರೈಟ್. ಸೊ ಓಕೆ ಫ್ರೆಂಡ್ಸ್, ಸೊ ಈಗಾಗಲೇ ನಿನ್ನೆ ಒಂದು ಕಡೆ ಸತ್ಸಂಗಕ್ಕೆ ಅಂದರೆ ಆಕುಪ್ರೆದರ್ ಅಂತ ಕಾರ್ಯಾಗಾರಕ್ಕೆ ಸೇರ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಆಯಿತು. ಇಲ್ಲಿ ಅನೇಕ ಮಾಸ್ಟರ್ಸ್ ಅಟೆಂಡ್ ಆಗಿದ್ರು. ಎಲ್ಲರೂ ಆನಂದವನ್ನು ಪಡ್ಕೊಂಡಿದ್ದಾರೆ, ಜ್ಞಾನವನ್ನು ಪಡ್ಕೊಂಡಿದ್ದಾರೆ ಆ ಕಾರ್ಯಾಗಾರದಿಂದ. ಎಸ್ಪೆಷಲಿ ಸತ್ಯಮೂರ್ತಿ ಸರ್ ಅವರ ಉಪಸ್ಥಿತಿಯಲ್ಲಿ ಎಲ್ಲರೂ ಚೆನ್ನಾಗಿ ಭಾಗವಹಿಸಿದ್ರು, ಚೆನ್ನಾಗಿ ಕ್ವಶನ್ಸ್ ಕೇಳಿದ್ರು. ಸೊ ಅದು ಒಂಥರ ಪ್ರಾಯೋಗಪೂರ್ವಕವಾಗಿ ನಡೆದಿರುವಂಥ ಕಾರ್ಯಕ್ರಮ ಆಗಿದೆ. ಮತ್ತು ಇದಾದಮೇಲೆ ನೆಕ್ಸ್ಟ್ ನಮ್ಮ ಭೇಟಿ ಹುಬ್ಳಿಯಲ್ಲಿ ಆಗತ್ತೆ. ಅದು ವಿಶೇಷವಾಗಿರುತ್ತೆ ಖಂಡಿತ. ಈಗಾಗಲೇ ನಾವು ಅಷ್ಟೇ ಫಾಸ್ಟಾಗಿ ರೆಡಿ ಮಾಡಿದ್ದೀವಿ, ವಿಷಯಗಳೆಲ್ಲ ರೆಡಿಯಾಗಿದೆ. ಇನ್ನೊಂದು ಬ್ರೋಚರ್ ಒಂದು ರೆಡಿ ಆಗಬೇಕು, ಆದರೆ ಸಿಲೆಬಸ್ ರೆಡಿ ಮಾಡಿ ಕಲಿಸ್ಕೊಟ್ಟಿದ್ದಾಯಿತು ಆಲ್ರೆಡಿ. ಸೊ ಗ್ರೂಪಲ್ಲಿ, ನಿಮ್ಮ ಕೋರ್ ಗ್ರೂಪಲ್ಲಿ ಬಂದಿರ್ತದೆ, ನೋಡ್ಕೋರಿ ಸಿಲೆಬಸ್. ಸೊ ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಫಾಲೋ ಮಾಡ್ತೀವಿ ಖಂಡಿತ. ಆದರೆ ಈ ಸರಿ ನಾವು ಅಂದ್ಕೊಂಡಿದ್ದು ಎಲ್ಲ ಸೀನಿಯರ್ಸ್ ಮಾಸ್ಟರ್ಸು ಒಬ್ಬೊಬ್ಬರು ಬರೋದು, ಹಾಫ್ ಆನ್ ಅವರ್ ಮಾಡೋದು, ಮಾತಾಡೋದು. ಅಂದರೆ ಅವರವರ ಅನುಭವಗಳು ಅಷ್ಟು ಸ್ಟ್ರಾಂಗ್ ಇನ್ಫ್ಲೂಯೆನ್ಸ್ ಆಗುತ್ತೆ ನಿಮ್ಮ ಮೇಲೆ, ಎಲ್ಲರ ಮೇಲೆ. ಹೊಸೊಬ್ರು ಎಲ್ಲ ಬರ್ಬೋದು, ಯಾರೇ ಹೊಸೊಬ್ರು ಎಲ್ಲಿಂದ ಬಂದ್ರೂ ಖಂಡಿತ ಅವರಲ್ಲಿ ಪರಿವರ್ತನೆ ಆಗುತ್ತೆ. ಆಮೇಲೆ ಒಂದು ಅದ್ಭುತವಾದ ಶಕ್ತಿ ಸಿಗತ್ತೆ. ಎರಡು ಸಿಗೋದು ಈ ಕಾರ್ಯಕ್ರಮದಲ್ಲಿ. ಒಂದು ಅದ್ಭುತವಾದ ಶಕ್ತಿ, ಪ್ರಾಣಶಕ್ತಿ, ವಿಶ್ವಶಕ್ತಿ. ಯಾಕಂದ್ರೆ ಧ್ಯಾನ ಕನೀಸ ಪಕ್ಷ ಅಂದರೆ ಒಂದು 10 ಗಂಟೆ ಧ್ಯಾನ ಆಗುತ್ತೆ. ಎರಡನೇದು ಏನು ಸಿಗತ್ತೆ? ಪರಿವರ್ತನೆ, ಟ್ರಾನ್ಸ್ಫಾರ್ಮೇಷನ್. ಯಾಕೆ? ಅಲ್ಲಿ ಬಂದಿರುವಂಥ ಸೀನಿಯರ್ ಮಾಸ್ಟರ್ಸು, ಅವರಿಂದ ಬರುವಂಥ ಜ್ಞಾನ, ಅವರಿಂದ ನಾವು ಕೇಳಿಸ್ಕೊಳ್ಳುವಂಥ ಅವರ ಸ್ವೀಯ ಅನುಭವಗಳು, ಅವರ ಜೀವನದಲ್ಲಿ ಯಾವ ರೀತಿಯಲ್ಲಿ ಅವರು ಮುಂದುವರಿಸಿದ್ದಾರೆ, ಅವರ ಜೀವನವನ್ನು ಮುಂದುವರಿಸಿದ್ದಾರೆ, ಇಷ್ಟು ಸುಂದರವಾಗಿ ಹೇಗೆ ತಯಾರು ಮಾಡಿಕೊಂಡಿದ್ದಾರೆ ಅನ್ನೋದು ಅವರ ಬಾಯಿಂದ ನಾವು ತಿಳ್ಕೊಂಡವಾಗ ನಮಗೇನಾಗತ್ತೆ? ನಮ್ಮಲ್ಲಿ, ನಮ್ಮ ಒಳಗಡೆ ಅಂತರಾಳದಲ್ಲಿ ಮುಟ್ಟತ್ತೆ ಅದು. ಅಲ್ಲಿ ನಿಮಗೆ ಒಂಥರ ಬುಲೆಟ್ ಹೊಡಿದ್ರೆ ಎಲ್ಲಿ ಹೋಗ್ಬೇಕದು? ಕರೆಕ್ಟಾಗಿ ಟಾರ್ಗೆಟ್ಗೆ ಹೊಡಿಬೇಕು. ಆ ರೀತಿಯಲ್ಲೇ ಹೊಡೆಯೋದಾಗತ್ತೆ. ಇಂಥ ಕಾರ್ಯಕ್ರಮಕ್ಕೆ ಹೋಗಿದ್ರೆ ಏನಾಗತ್ತೆ? ಬುಲೆಟ್, ಜ್ಞಾನ ಅಂತ ಒಂದು ಬುಲೆಟ್ಟು ನಮ್ಮ ಒಳಗಡೆ ಕರೆಕ್ಟಾಗಿ ಎಲ್ಲಿ ಹೋಗಿ ಹೊಡಿಬೇಕು ಅಲ್ಲಿ ಹೊಡಿತು. ಅದಕ್ಕೆ ಅದ್ಭುತವಾದ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಅಲ್ಲಿಂದ ಮತ್ತೆ ವಾಪಸ್ ಬರುವಾಗ ನೀವು ಒಂದು ನಿಜವಾದ ಮಾಸ್ಟರ್ ಆಗಿ ತಯಾರಾಗಿ ಬರ್ಬೋದು. ಈಗ ನಾವು ಅನ್ಕೋತೀವಿ ನಾವೆಲ್ಲ ಮಾಸ್ಟರ್ಸು ಅಂತ. ನಾವು ಅಂದರೆ ಪತ್ರಿ ಸರ್ ಎಲ್ಲರನ್ನೂ ಮಾಸ್ಟರ್ ಅಂತ ಕರೆಯೋದು. ಅಂದರೆ ನೀವು ಮುಂದೆ ಮಾಸ್ಟರ್ ಆಗ್ತೀರಂತ ಅವರ ಗುರಿ, ಅವರ ವಿಶ್ವಾಸ ನಿಮ್ಮ ಮೇಲೆ, ನಮ್ಮ ಮೇಲೆ, ಎಲ್ಲರ ಮೇಲೆ ಏನಿದೆ ಅವ್ರಿಗೆ ವಿಶ್ವಾಸ? ನೀವು ಮಾಸ್ಟರ್ ಆಗ್ತೀರಾ. ಒಂದು ದಿವಸ ಅಲ್ಲ ಅಂದರೆ ಒಂದು ದಿವಸ. ಈ ಜನ್ಮ ಇಲ್ಲ, ನೆಕ್ಸ್ಟ್ ಜನ್ಮ, ಅದಿಲ್ಲ 10 ಜನ್ಮ ಆಯಿತು, ಇನ್ನೊಂದು 100 ಜನ್ಮ ಬೇಕಾ ತಗೊಳ್ಳಿ, ಆದರೆ ನೀವು ಗ್ಯಾರಂಟಿ ಮಾಸ್ಟರ್ ಆಗೋದು. ಆ ಗುರಿ ತಪ್ಪಲ್ಲ. ಯಾರೇ ಆಗಲಿ, ಯಾವುದೇ ಆತ್ಮ ಆಗಲಿ, ಯಾವುದೇ ಸ್ಥಿತಿಯಲ್ಲಿರಲಿ, ಅದು 100 ಆದ್ಮೇಲೇನೂ ಖಂಡಿತ ಅದು ಮಾಸ್ಟರ್ ಆಗಿ ಆಗ್ತದೆ. ಅದರಲ್ಲಿ ಆ ಗುರಿ ತಪ್ಪೋದಿಲ್ಲ. ಅದಕ್ಕೆ ಅವರು ಎಲ್ಲರೂ ಮಾಸ್ಟರ್ಸ್ ಅಂತ ಕರೆಯೋದು. ಯಾಕಂದ್ರೆ ಅವರು ದರ್ಶನ ಮಾಡಿದ್ದಾರೆ, ಸತ್ಯ ದರ್ಶನ ಮಾಡಿದ್ದಾರೆ. ಏನು ಸತ್ಯ ಅವ್ರು ದರ್ಶನ ಮಾಡಿರೋದು ಅಂದರೆ, ನಮ್ಮೆಲ್ಲರಲ್ಲಿ ಒಂದಿದೆ, ಅದೇ ಎಲ್ಲರಲ್ಲಿ ಅಂತರಾಳದಲ್ಲಿ, ಅಂದರೆ ದೃಶ್ಯೀಕರಣ ಆಗಲ್ಲ, ಅದೃಶ್ಯವಾಗಿ
ಯಾವಾಗಲೂ ಶಾಶ್ವತವಾಗಿ ನಡೀತಾ ಇರೋಂಥದ್ದು, ಶಾಶ್ವತವಾಗಿ ಉಪಸ್ಥಿತಿಯಲ್ಲಿ ಇರುವಂಥದ್ದು, ಅದನ್ನು ದರ್ಶನ ಮಾಡಿದ್ದಾರೆ. ಅದು ಯಾರ್ಯಾರು ದರ್ಶನ ಮಾಡ್ತಾರೋ ಅವ್ರಿಗೇನು ಏನು ಕಂಪ್ಲೇಂಟ್ಸು, ಏನು ಜಡ್ಜಿಮೆಂಟ್ಸು, ಯಾರ ಮೇಲೆ ಜಡ್ಜಿಮೆಂಟ್ಸ್ ಕೊಡ್ತೀರಾ ನೀವು? ಯಾರ ಬಗ್ಗೆ ನೀವು ಮಾತಾಡ್ತೀರಾ? ಯಾರ ಬಗ್ಗೆ ಕಂಪ್ಲೇಂಟ್ ಕೊಡ್ತೀರಾ? ಕೊಡೋಕ್ಕಾಗಲ್ಲ. ಮತ್ತು ಆ ಸತ್ಯ ದರ್ಶನ ಮಾಡಿರುವಂಥ ಪತ್ರಿಸರು ಯಾರಾದರೂ ಯಾರ ಮೇಲೆ ಕಂಪ್ಲೇಂಟ್ ಹೇಳಕ್ಕೆ ಬಂದ್ರೂ ಇವ್ರು ಹೊಡಿತಾ ಇದ್ದಾರೆ. ಫಸ್ಟ್ ಕಂಪ್ಲೇಂಟ್ ಕೊಡೋಕೆ ಯಾರು ಬರ್ತಾರೋ ಅವ್ರು ನೋಡ್ತಾರೆ ಫಸ್ಟು. ಇವ್ರ ಹತ್ರ ಹೋಗಿ ಸರ್ ಅವ್ರು ಹಿಂಗೆ ಹಿಂಗೆ ಅಂದ್ರೆ ಒಂದು ಮಾತು ಹೇಳಕ್ಕೆ ಸೆಕೆಂಡ್ ಮಾತು ಒಳಗಡೆ ಫಟ್ 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 ಅಂತ ಹೊಡಿತಾ ಇದ್ರು. ನೆಕ್ಸ್ಟ್ ನೀವು ಮಾತಾಡೋಂಗೆ ಇಲ್ಲ. ಅಲ್ಲಿ ಹೋದ್ರೆ ಎಸ್ ಓಕೆ, ಎಸ್ ಓಕೆ, ಎಸ್ ಓಕೆ ಅಷ್ಟೇ. ನಿನ್ನೆ ಇವರು ಸತ್ಯಮೂರ್ತಿ ಸರ್ ಹೇಳ್ತಾ ಇದ್ರು ನೋಡಿ, ನಿನಗೆ ನೋವು ಕಡಿಮೆ ಆಯ್ತಾ? ಇಲ್ಲ ಆಗಿಲ್ಲ, ಅಲ್ಲಿಲ್ಲ, ಇಲ್ಲ ಆಗಿಲ್ಲ, ಇಲ್ಲ ಓಕೆ ಅಂತ ಹೇಳಿ, ಆಗಿದೆ ಅಂತ ಹೇಳಿ ಆಗತ್ತೆ. ಅಂದರೆ ನಮ್ಮ ವಿಶ್ವಾಸವೇ ನಮ್ಮ ಚಿಕಿತ್ಸೆ. ಆಯಿತು, ಸ್ವಲ್ಪ ಆಯ್ತಲ್ಲ, ಸ್ವಲ್ಪನ ಸುಧಾರ ಆಯ್ತಲ್ಲ, ಆಯ್ತು ಅಂತ ಹೇಳಿ. ಇನ್ನು 20% ಆದರೆ ಇನ್ನು 80% ಅದ ತನಂತದೇ ಆಗತ್ತಲ್ಲ. ಯಾಕೆ ಅಂದರೆ ನೀವು ವಿಶ್ವಾಸ ಮಾಡಿದ್ರಲ್ಲ. ವಿಶ್ವಾಸವೇ ನಿಮ್ಮ ನಂಬಿಕೆವೇ, ನಿಮ್ಮ ವಿಶ್ವಾಸವೇ ನಿಮ್ಮ ವೈದ್ಯರು, ನಿಮ್ಮ ಗುರು, ಎಲ್ಲದು ನಿಮ್ಗೆ ಅದೇ. ಆಯ್ತಾ? ಅದಕ್ಕೋಸ್ಕರ ಪತ್ರಿ ಸರ್ ಹತ್ರ ಈ ಕಾನ್ಸೆಪ್ಟು ಬಂದಿರೋದೇ ಅವರಿಂದನೇ. ನೋ ಕಂಪ್ಲೈಂಟ್ಸ್, ನೋ ಜಡ್ಜ್ಮೆಂಟ್ಸ್, ನಾನ್ ಇಂಟರ್ಫರೆನ್ಸ್. ನೋ ಇಂಟರ್ಫರೆನ್ಸ್ ಆರ್ ನಾನ್ ಇಂಟರ್ಫರೆನ್ಸ್, ಈ ಮೂರು ಅವರಿಂದ ಬಂದಿರುವಂಥ ಈ ಕಾನ್ಸೆಪ್ಟೇ. ಅವರ ಜೀವನವೇ ಆ ರೀತಿಯಲ್ಲಿ, ಅವರು ಇಡೀ ಜೀವನ ಇದೇ ಪಾಲನೆ ಮಾಡಿದ್ದಾರೆ. ಅವರೊಂದು ಮಾಸ್ಟರ್ ಆಗಿ ಯಾಕೆ ನಿಂತಿದ್ದಾರೆ ಅಂದರೆ, ನಮಗೆಲ್ಲ ಮಾರ್ಗದರ್ಶಿಯಾಗಿ ಯಾಕೆ ನಿಂತಿದ್ದಾರೆ ಅಂದರೆ, ಅವರು ಈ ಪಾಲನೆ ಮಾಡಿದ್ದಕ್ಕೆ. ಅವರು ನಮ್ಮ ಥರನೇ ಅವ್ರ ಮೇಲೆ ಇವ್ರ ಮೇಲೆ ಚಾಡಿ ಹೇಳೋದು, ಪಕ್ಕಕ್ಕೆ ಹೋಗಿ ಇನ್ನೊಂದು ಮಾತಾಡೋದು, ಈ ಪಕ್ಕ ಬಂದು ಇನ್ನೊಂದು ಮಾತಾಡೋದು, ತೆರ ಹಿಂದೆ ತೆರ ಮುಂದೆ ಅಲ್ವಾ? ಎಲ್ಲೆಲ್ಲಿ ಏನು ಮಾತಾಡಬಾರ್ದು ಅಲ್ಲೆಲ್ಲ ಮಾತಾಡ್ತಾ ಇರೋದು. ಈ ಕಡೆ ಹೋದು ಅವ್ರ ಬಗ್ಗೆ ಅಲ್ಲಿ ಕರೆಕ್ಟಾಗಿ ಹೇಳೋದು, ಹಿಂದ್ಗಡೆ ಹೋಗಿ ಇನ್ನೊಂದು ಥರ ಹೇಳೋದು. ಈ ಥರ ಮಾಡ್ತಾ ಇದ್ರೆ ಅವ್ರು ನಮಗೆಲ್ಲರೂ ಗುರುವಾಗಿ ನಿಂತಕ್ಕೆ ಆಗ್ತಾ ಇಲ್ಲ. ಈಗ ಇಡೀ PSSMಗೆ, ಪ್ರಪಂಚಕ್ಕೆ ಧ್ಯಾನ ಗುರುವಾಗಿ ನಿಂತ್ಕೊಂಡಿದ್ದಾರೆ ಅಂದರೆ ಕಾರಣ ಈ ಪ್ರಿನ್ಸಿಪಲ್ಸ್ ಅವ್ರು ಫಾಲೋ ಮಾಡಿದ್ದಾರೆ. ಅವ್ರು ಈಗಾಗಲೇ ರಚನೆ ಮಾಡಿದ್ದಾರೆ. PSSM 18 ಮಾರ್ಗದರ್ಶಕ ಸೂತ್ರಗಳು ಅಂತ ಬರೆದಿಟ್ಟಿದ್ದಾರೆ. ಒಂಥರ ಇದು ಬರೀತಾರೆ ನೋಡಿ, ಯಾವುದದು ಬ್ರಹ್ಮಸೂತ್ರಗಳು ಅಂತ ಹೇಳ್ಬೋದು, ಇಲ್ಲಾಂದರೆ ಕಮ್ಯಾಂಡ್ಮೆಂಟ್ಸ್ ಅಂತ ಹೇಳ್ತೀವಲ್ಲ, ಬೈಬಲ್ ಕಮ್ಯಾಂಡ್ಮೆಂಟ್ಸ್ ಆಗ್ಬೋದು, ಇಲ್ಲಾಂದರೆ ರಾಜ್ಯಾಂಗದಲ್ಲಿ ಬರೀತಾರಲ್ಲ, ರಾಜ್ಯಾಂಗದಲ್ಲಿ ಅದರಲ್ಲೆಲ್ಲ ಬರೀತಾರಲ್ಲ, ಇಂಥ 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 ಚಟ್ಟಗಳೆಲ್ಲ ಶಾಸನಗಳು ಮಾಡ್ತಾರೆ ನೋಡಿ, ಆ ರೀತಿಯಲ್ಲಿ ಮಾಡೋಗಿದ್ದಾರೆ. ಯಾರು ಪಾಲನೆ ಮಾಡ್ತಾರೋ ಅದರಲ್ಲಿ ಒಂದು ಭಾಗನೇ ಇದು. ನೋ ಜಡ್ಜ್ಮೆಂಟ್, ನೋ ಕಂಪ್ಲೈಂಟ್ಸ್, ನಾನ್ ಇಂಟರ್ಫರೆನ್ಸ್ ಅದು ಒಂದು ಭಾಗ. ಅವ್ರು ಬರೆದಿರುವಂಥ PSSM 18 ಅದು ಗೈಡಿಂಗ್ ಪ್ರಿನ್ಸಿಪಲ್ಸ್, ಮಾರ್ಗದರ್ಶಕ ಸೂತ್ರಗಳು. ಅವ್ರು ಎಕ್ಸಾಕ್ಟ್ಲಿ ಫಾಲೋ ಮಾಡಿದ್ದಾರೆ. ಅದಕ್ಕೆ ಅವರು ಮಾಸ್ಟರ್ ಆಗಿ ನಿಂತಿದ್ದಾರೆ. ಅವರು BA ಮಾಸ್ಟರ್ ಅಂತ ಹೇಳ್ತಾರೆ, ಬಿಕಮ್ ಮಾಸ್ಟರ್ ಅಂತ ನೋಡಿ, ಅದು ಆಗಿದ್ದಾರೆ. ನಾವು ಆಗಬೇಕಾ? ನಾವು ಆಗ್ಬೇಕಂತ ಇದೀವಲ್ಲ, ನಮಗೂ ಆಗ್ಬೇಕಂತಲೇ ಆ ದಾರಿಯಲ್ಲಿ ನಾವಿದೀವಲ್ಲ, ಆ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾ ಇದೀವಲ್ಲ, ಮತ್ತೆ ಪಾಲನೆ ಮಾಡಿ. ನೋ ಜಡ್ಜ್ಮೆಂಟ್ ಇವತ್ತಿಂದ. ಸೊ ನೋ ಕಂಪ್ಲೇಂಟ್ಸ್, ಯಾರ ಮೇಲೆ ಕಂಪ್ಲೇಂಟ್ ಇಲ್ಲ. ಏನಾದರೂ ಆಗಲಿ, ಅತ್ತೆ ಸಸ್ಯ ಮೇಲಿಲ್ಲ, ಸಸ್ಯ ಅತ್ತೆ ಮೇಲಿಲ್ಲ, ಮತ್ತು ಯಾವುದು ತಾಯಿ ಮೇಲಿಲ್ಲ, ತಂದೆ ತಾಯಿ ಮತ್ತು ಅವ್ರ ಇಬ್ಬರ ಮಧ್ಯೆಯಲ್ಲಿಲ್ಲ, ಮತ್ತು ಮಕ್ಕಳು ತಂದೆ ತಾಯಿ ಇವ್ರ ಮಧ್ಯದಲ್ಲಿ ಯಾವ ಕಂಪ್ಲೇಂಟ್ಸ್ ಇಲ್ಲ. ಗಂಡ ಹೆಂಡತಿ ಮೇಲಿಲ್ಲ, ಹೆಂಡತಿ ಗಂಡ ಮೇಲಿಲ್ಲ, ಯಾವ ಕಂಪ್ಲೇಂಟ್ಸ್ ಯಾವುದಕ್ಕೂ ಇಲ್ಲ, ಅಷ್ಟೇ. ಅರ್ಥ ಆಯ್ತಾ? ಈಗ ಮೊದಲನೇದು ಜಡ್ಜ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ನೋ ಜಡ್ಜ್ಮೆಂಟ್ ಅಂದರೆ ಏನಿದು? ನೋ ಜಡ್ಜ್ಮೆಂಟು. ಈಗ ನೋ ಜಡ್ಜ್ಮೆಂಟ್ ಅಂದರೆ ಏನು ಗೊತ್ತಾ? ನಾವು ಇನ್ನೊಬ್ಬರು ಪರವಾಗಿ ಒಂದು ಜಡ್ಜ್ಮೆಂಟ್ ನಮ್ಮ ಮೈಂಡಲ್ಲಿ ಮಾಡ್ಕೊತಾನೆ ಇರ್ತೀವಿ. ಅವ್ರು ನೋಡಿದ ತಕ್ಷಣ ಇಮ್ಮಿಡಿಯೇಟ್ ಒಂದು ಜಡ್ಜ್ಮೆಂಟ್ ಆಗಿರ್ತದೆ, ಇಮ್ಮಿಡಿಯೇಟ್, ತಕ್ಷಣವೇ.
ಇನ್ನು ನೋಡಿದವೋ ಇಲ್ಲ ಗೊತ್ತಿಲ್ಲ, ಸರಿಯಾಗಿ ನೋಡಿದವೋ ಇಲ್ಲ ಗೊತ್ತಿಲ್ಲ, ಸರಿಯಾಗಿ ಕೇಳಿಸ್ಕೊಂಡಿದ್ದೋ ಗೊತ್ತಿಲ್ಲ, ಇಮ್ಮಿಡಿಯೇಟ್ ತಕ್ಷಣವೇ ಇದು ಇಷ್ಟೇ ಅಂತ ಹೇಳ್ಬಿಡ್ತೀವಿ ಅಷ್ಟೇ. ಎಷ್ಟು ಈಸಿ ಗೊತ್ತಾ ಅದು ಹೇಳೋದು, ಹೇಳ್ಕೊಂಡೋದು, ನಮ್ಮ ಒಳಗಡೆ ಅನ್ಕೊಂಡೋದು, ಅಷ್ಟು ಈಸಿ ಆಗ್ಬಿಟ್ಟಿದೆ ನಮಗೆ. ಆ್ಯಕ್ಚುಲಿ ಅದು ಕರೆಕ್ಟ್ ಅಲ್ಲ. ಅದು ನೀವು ಅಷ್ಟು ಫಾಸ್ಟಾಗಿ ಯಾವುದೇ ವಿಷಯದ ಬಗ್ಗೆ ಜಡ್ಜಿಮೆಂಟ್ ಮಾಡೋಕೆ ಹೋಗ್ಬಿಡಿ. ಒಂದು ವಿಷಯ ಬಗ್ಗೆ ಉದಾಹರಣೆಗೆ ನೀವು ಕೋರ್ಟ್ಗೆ ಹೋಗಿ, ಕೋರ್ಟಲ್ಲಿ ಜಡ್ಜಿ ತೀರ್ಮಾನ ಮಾಡ್ತಾನೆ. ಯಾವಾಗ ತೀರ್ಮಾನ ಮಾಡ್ತಾನೆ ಗೊತ್ತಾ? ನೀವು ಹೋಗಿ ಕಂಪ್ಲೇಂಟ್ ಮಾಡಿದ ತಕ್ಷಣ ತೀರ್ಮಾನ ಮಾಡ್ತಾನೆ. ಎಷ್ಟು ದಿವಸ ತಗೊತಾನೆ? ಕನೀಸ 1 ವರ್ಷ, 10 ವರ್ಷ, 20 ವರ್ಷ ತಗೊತಾನೆ. ಅದರಲ್ಲಿ ಸ್ವಲ್ಪ ತಡ ಇದೆ, ಅದು ಬೇರೆ ವಿಷಯ. ಅದು ಅದು ಇಂಟರ್ನಲ್ ಪ್ರಾಬ್ಲಮ್ ಅದು. ಆದರೆ ಆದರೂ ಓಕೆ, ಒಂದೇ ದಿವಸಲ್ಲೇ, ಇಲ್ಲಾಂದರೆ 2 ದಿವಸಲ್ಲೋ, ಇಲ್ಲಾಂದರೆ ಒಂದು 10 ದಿವಸಲ್ಲೋ ಮಾಡಲ್ಲ ಜಡ್ಜ್ಮೆಂಟ್. ಖಂಡಿತ ಟೈಮ್ ತಗೋತಾರೆ. ಯಾಕೆ? ಅವರೆಲ್ಲ ಪೂರ್ವಾಪರ ಎಲ್ಲ ಗಮನಿಸಿ, ನಿಜಾಂಶ ತಿಳ್ಕೊಂಡು, ಎಲ್ಲ ಕಡೆಯಿಂದ ಎಲ್ಲ ಕೋನಗಳಲ್ಲಿ ವೀಕ್ಷಣೆ ಮಾಡಿ ಆಮೇಲೆ ಜಡ್ಜ್ಮೆಂಟ್ ಕೊಡೋದು. ಅರ್ಥ ಆಯ್ತಾ? ಮತ್ತು ನಾವು ಏನು ನೋಡಿಲ್ಲ, ಏನು ಕೇಳಿಲ್ಲ, ಏನು ನಿಜ ಗೊತ್ತೇ ಇಲ್ಲ, ಅವ್ರ ಬಗ್ಗೆ ತೀರ್ಮಾನ ಮಾಡೋದು ಅಷ್ಟೇ, ಟಪ್ ಅಂತ. ಅವನು ಹಂಗೆಪ್ಪ, ಅವನು ವೇಸ್ಟು, ಅವನು ವೇಸ್ಟ್ ಅಂತ ನಿಮ್ಗೆ ಹೆಂಗೆ ಗೊತ್ತು? ಎಷ್ಟು ಕೋನದಲ್ಲಿ ನೋಡಿದ್ರೆ ಅವ್ರನ್ನ ವೇಸ್ಟ್ ಅಂತ? ಒಂದು ಕೋನದಲ್ಲಿ ನೋಡಿರ್ಬೋದಪ್ಪ. ಯಾವುದೇ ನೀವು ನಿಮ್ಗೆ ಏನೋ ಒಂದು ಮಾತು ಕೊಟ್ಟಿದ್ದ, ಅವನು ಆ ಮಾತು ಪ್ರಕಾರ ಅವ್ನು ನಡ್ಕೊಂಡಿಲ್ಲ, ಅಷ್ಟು ಮಾತ್ರ ಅವ್ರು ವೇಸ್ಟ್ ಆಗ್ತಾನ? ಅವನಲ್ಲಿ ಏನೇನು ಟ್ಯಾಲೆಂಟ್ಸ್ ಇರ್ಬೋದು, ಅವನು ಇನ್ನೆಲ್ಲಿ ಏನೇನು ಕ್ಷೇತ್ರದಲ್ಲಿ ಅವನು ತಜ್ಞರಾಗಿರ್ಬೋದು, ಎಂಥ ಮಹಾನ್ ವ್ಯಕ್ತಿ ಆಗಿರ್ಬೋದು. ಈಗ ಉದಾಹರಣೆಗೆ ಹೋಗ್ತಾ ಇರ್ತೀವಿ, ಯಾರೋ ಒಂದು ಭಿಕ್ಷಕ ಕಾಣಿಸ್ತಾನೆ ನನಗೆ. ಅವನ ಭಿಕ್ಷಕ ಬಿಡಿ, ಅವನದು ಏನಿದೆ, ಕಾಮೆಂಟ್, ಜಡ್ಜ್ಮೆಂಟ್, ಫಿನಿಶ್ ಅಷ್ಟೇ. ಅವನು ಭಿಕ್ಷಕ ಅಷ್ಟೇ. ಬಟ್ ಅವನೇ ಯೋಗಿ ಇದ್ರೆ, ಅವನಲ್ಲಿ ಯೋಗಿ ಇದ್ರೆ ಏನು ಮಾಡ್ತೀರಾ? ಅವನ ಹತ್ರ ಹೋಗಿ ನೀವು ಕೂತ್ಕೊಂಡಿದ್ದೀರಾ? ಕೇಳಿದ್ರ ಅವನ ಜ್ಞಾನವನ್ನು ಯಾವಾಗನ್ನ? ಅವನು ಯಾರು, ಒಳಗಡೆ ಯಾರಿದ್ದಾರೆ, ಅವನ ಒಳಗಡೆ ಎಂಥ ಮಾಸ್ಟರ್ ಇದ್ದಾನೆ, ಎಂಥ ವಿಜ್ಞಾನ ಇದೆ, ಅವನೇನು ಸೈಂಟಿಸ್ಟ್ ಆಗಿ ಭಿಕ್ಷಕನಾಗಿದ್ದಾನ? ಯಾಕಾಗಿದ್ದಾನೆ? ಏನು ವೈರಾಗ್ಯ ಬಂತು ಅವನಲ್ಲಿ? ಇದೆಲ್ಲ ಯಾರು ಕೇಳಕ್ಕೆ ಹೋಗಿದಾರ? ಯಾವಾಗ ಕೇಳಿದಿರ ನೀವು? ಕೇಳಿಲ್ಲ. ನೋಡಿದ ತಕ್ಷಣ ದೂರದಿಂದ, ಅದು ಎಲ್ಲೋ ಒಂದು 100 ಮೀಟರ್, ಇಲ್ಲಾಂದ್ರೆ 20-50 ಮೀಟರ್ ಅಲ್ಲೆಲ್ಲೋ ನೋಡಿರ್ತೀರ, ನೀವು ನಿರ್ಣಯ ಮಾಡ್ಕೊಂಡಿರ್ತೀರ, ನೀವೊಂದು ಜಡ್ಜ್ಮೆಂಟ್ ಪಾಸ್ ಮಾಡಿರ್ತೀರ, ಏನಂತ? ಅವನು ಭಿಕ್ಷಕ, ಅವನು ವೇಸ್ಟು ಅಂತ. ದಿಸ್ ಇಸ್ ನಾಟ್ ಕರೆಕ್ಟ್. ಇದು ಅರ್ಥ ಮಾಡ್ಕೊಳ್ಳಿ, ಓಕೆ? ಅದಕ್ಕೋಸ್ಕರ ಯಾರ ಬಗ್ಗೆ ನಿಜಾಂಶ ಗೊತ್ತಿರೋಂಥವರೆಗೂ ದಯವಿಟ್ಟು ಏನು ಜಡ್ಜ್ಮೆಂಟ್ ಮಾಡ್ಕೋಬೇಡಿ. ಡೂ ನಾಟ್ ಪಾಸ್ ಎನಿ ಜಡ್ಜ್ಮೆಂಟ್ ಅಪಾನ್ ಅದರ್ಸ್. ಪತಿ ಸರ್ ಒಂದು ಇದರಲ್ಲಿ ಕ್ಲಾಸಲ್ಲಿ ಹೇಳ್ತಾ ಇದ್ರು, ಏನಂತಂದ್ರೆ ಯಾವುದೇ ಒಂದು ವ್ಯಕ್ತಿ ಬಗ್ಗೆ ನೀವು ಜಡ್ಜ್ಮೆಂಟ್ ಮಾಡಬೇಕಂದ್ರೆ, ನೀವು ಅವನ ಬಗ್ಗೆ ಎಷ್ಟು ಎತ್ತರ ಇನ್ಫಾರ್ಮೇಶನು, ಎಷ್ಟು ಎತ್ತರ ವಿಷಯವನ್ನು ಕಲೆಕ್ಟ್ ಮಾಡಬೇಕಂದ್ರೆ, ಹಿಮಾಲಯ ಅಂತ ಅಷ್ಟು ಎತ್ತರ ಇನ್ಫಾರ್ಮೇಶನ್ ನೀವು ಕಲೆಕ್ಟ್ ಮಾಡಿದ ಮೇಲೆ ಜಡ್ಜ್ಮೆಂಟ್ ಮಾಡಿ ಅಂತ ಇಲ್ಲ. ಅಷ್ಟು ಎತ್ತರಾಗಿ ನೀವು ಕಲೆಕ್ಟ್ ಮಾಡಿ ಅದಾದ್ಮೇಲೆ ಜಡ್ಜ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಅದು ಸಾಧ್ಯವಾಗತ್ತಾ? ಸಾಧ್ಯವಾಗಲ್ಲ. ಮತ್ತೆ ಯಾಕೆ ಮಾಡಬೇಕು? ಸುಮ್ಮನೆ ಇರಬೇಕು. ಸರಿ ಆಯಿತು, ಏನು ಜಡ್ಜ್ಮೆಂಟ್ ಮಾಡಿ ನನಗೇನು ಪ್ರಾಬ್ಲಮ್? ಮಾಡ್ತಾ ಇರ್ತೀನಿ, ನನ್ನ ಇಷ್ಟ ಪ್ರಕಾರ ನಾನು ಏನೇನೋ ಅನ್ಕೊತೀನಿ, ಏನೇನೋ ಜಡ್ಜ್ಮೆಂಟ್ ನನ್ನಲ್ಲಿ ನಾನು ಅನ್ಕೊತಾ ಇರ್ತೀನಿ, ಜಡ್ಜ್ಮೆಂಟ್ಗಳು ಪಾಸ್ ಮಾಡ್ತಾ ಹೋಗ್ತೀನಿ. ಅಂದರೆ ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ? ಕರ್ಮ ಅಂಟ್ಕೊತದೆ. ಕರ್ಮ ಅನ್ನೋದೊಂದು ಕೆಟ್ಟ ಕರ್ಮ ನಿಮ್ಮ ಜೊತೆಗೆ ಬಂದ್ಬಿಡ್ತದೆ. ಅವನ ಬಗ್ಗೆ ನೀವು ಜಡ್ಜ್ ಮಾಡ್ತಿರಲ್ಲ, ಖಂಡಿತ ಆ ಕೆಟ್ಟ ಕರ್ಮ ನಿಮ್ಮ ಒಳಗಡೆ ಪ್ರವೇಶ ಆಗತ್ತೆ. ಅಂದರೆ ನೀವು ಕರ್ಮಗಳಿಗೆ ಪ್ರವೇಶ ಕೊಡ್ತಾ ಇದ್ದೀರ. ಆಯ್ತಾ? ಸೊ ಇದು ತಪ್ಪು ಅನ್ನೋದು ಇಂಪಾರ್ಟೆಂಟ್. ನೋಡಿ ಸ್ನೇಹಿತರೆ, ಒಂದು ವ್ಯಕ್ತಿ ಬಗ್ಗೆ ನೀವು ಜಡ್ಜ್ಮೆಂಟ್ ಮಾಡೋಕ್ಕೆ ಯಾಕೆ ಮಾಡಬಾರ್ದು ಅಂತ ಹೇಳ್ತೀನಿ ಅಂದರೆ, ಆ ವ್ಯಕ್ತಿ ಈ ಜನ್ಮದಲ್ಲಿ ಹೀಗಿರ್ಬೋದು, ಹಿಂದಿನ ಜನ್ಮ ನಿಮ್ಗೆ ಗೊತ್ತಾ? ಅದು ಮುಂದೆ ಜನ್ಮ ಗೊತ್ತಾ? ಈ ಜನ್ಮದಲ್ಲಿ ಏನು ಆಗ್ತಾನೋ ಗೊತ್ತಾ? ಉದಾಹರಣೆಗೆ ಒಂದು ರತ್ನಾಕರ ಅಂದರೆ ರತ್ನಾಕರ ಆಗಿದ್ದು ಅವರು ವಾಲ್ಮೀಕಿ ಆದ. ಫಸ್ಟ್ ರತ್ನಾಕರೇ. ಆ ಟೈಮಲ್ಲಿ ನೋಡುವಾಗ ಇವನು ವೇಸ್ಟು, ಇವನು ರತ್ನಾಕರ, ಇವನು ಮಾಂಸದ ಬೇಟೆಯಾಗಿ ಎಲ್ಲ ಹಿಂಸೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಕೊಲೆ ಮಾಡ್ತಾನೆ ಅಂತ ಅವ್ರ ಬಗ್ಗೆ ಆವಾಗಿರುವಂಥ ತೀರ್ಮಾನ ಅಷ್ಟೇ. ಬಟ್ ಆಮೇಲೆ ಏನಾಯಿತು?
ಈ ರೀತಿಲಿರತ್ತೆ. ಯಾವ್ರ ಜೀವನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ. ನಾವೆಲ್ಲ ನಮ್ಮ ನಮ್ಮದೇ ಆದಂಥ ಒಂದು ಆತ್ಮ ಪ್ರಯಾಣದಲ್ಲಿದ್ದೀವಿ. ಅದೇ ರೀತಿಯಲ್ಲಿ ನಿಮ್ಮ ಪಕ್ಕದವರು, ಅದೇ ರೀತಿಯಲ್ಲಿ ನಿಮ್ಮ ಸುತ್ತಮುತ್ತಲವರು, ಯಾರ ಬಗ್ಗೆ ನಿಮಗೂ ಐಡಿಯಾ ಇಲ್ಲ. ಇದೊಂದು ನಿರಂತರ ಪ್ರಯಾಣ. ಎಲ್ಲಿಂದ ಆತ್ಮ ಬಂದಿರ್ತದೋ, ಈ ಜನ್ಮದಲ್ಲಿ ಯಾಕೆ ಬಂದಿದೆಯೋ, ಇಂದಿನ ಜನ್ಮದಲ್ಲಿ ಅವನು ದೊಡ್ಡ ಒಂದು ರಾಜು ಆಗಿರ್ತಾನೆ. ಆ? ಈ ಜನ್ಮದಲ್ಲಿ ಒಂದು ಭಿಕ್ಷಕ ಆಗಿರ್ಬೋದು, ಈ ಜನ್ಮದಲ್ಲಿ ಒಂದು ಏನೋ ಒಂದು ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಇಂದಿನ ಜನ್ಮದಲ್ಲಿ ಅವನು ಐಶ್ವರ್ಯವಂತಿ ಆಗಿರ್ಬೋದು. ಯಾಕೆ ಇವೆಲ್ಲ ನಮ್ಗೆ ಯಾಕೆ? ನಮಗೂ ನಿಜಾಂಶ ಗೊತ್ತಿಲ್ವಲ್ಲ. ಅವನು ನಾನು ಮೂರನೇ ಕಣ್ಣಲ್ಲಿ ನೋಡಿ ಅವನ ಬಗ್ಗೆ ಏನಾದ್ರು ಸ್ವಲ್ಪ ಐಡಿಯಾ ಇದ್ರೆ ಸ್ವಲ್ಪ ಏನಾದ್ರು ಕಾಮೆಂಟ್ ಮಾಡ್ಬೋದು, ಜಡ್ಜ್ಮೆಂಟ್ ಮಾಡ್ಬೋದು. ಕಾಮೆಂಟ್ ಮಾಡೋದಾಗ್ಲಿ ಜಡ್ಜ್ಮೆಂಟ್ ಮಾಡೋದಾಗ್ಲಿ ಮಾಡಬಾರ್ದು. ಯಾಕಂದ್ರೆ ಅವ್ ಇನ್ನೊಬ್ಬರ ಜೀವನ ಬಗ್ಗೆ, ಇನ್ನೊಬ್ಬನ ಆತ್ಮ ಪ್ರಯಾಣ ಬಗ್ಗೆ ನಮಗೂ ಐಡಿಯಾ ಇಲ್ಲ. ಅಷ್ಟು ಈಸಿ ಅಲ್ಲ ಕಾಮೆಂಟ್ ಮಾಡೋದು, ಮಾಡಬಾರ್ದು. ಯಾಕಂದ್ರೆ ಇದೇ ಕಾರಣ. ನೀವು ಅನವಶ್ಯವಾಗಿ ಮಾಡ್ತಾ ಹೋದ್ರೆ ನಿಮ್ಮ ಕರ್ಮಗಳು ನೀವು ಹೆಚ್ಚು ಮಾಡ್ಕೊತೀರಾ. ಕರ್ಮಗಳು ಮತ್ತೆ ಹೆಚ್ಚು ಮಾಡ್ಕೊಂಡ್ರೆ ಮತ್ತೆ ತೀರ್ಸಕ್ ಮತ್ತೆ ಬರಬೇಕಲ್ಲ. ಯಾಕೆ ಮಾಡ್ಬೇಕಿದೆಲ್ಲ? ಪ್ರತಿಯೊಂದು ಮನುಷ್ಯ ಅವನು ಎಷ್ಟೇ ಕೆಟ್ಟ ಸ್ಥಿತಿಯಲ್ಲಿ ಇರಲಿ, ನೋ ಜಡ್ಜ್ಮೆಂಟ್, ನೋ ಕಾಮೆಂಟ್ಸ್ ಪ್ಲೀಸ್. ಮಾಡಲೇ ಹೋಗ್ಬೇಡಿ. ಯಾಕಂದ್ರೆ ಅವನು ಈಗಿದ್ದಾನೆ, ಈಗ ನೆಕ್ಸ್ಟ್ ವರ್ಷದಲ್ಲಿ ಬದಲಾವಣೆ ಆಗ್ತಾನೆ. ಯಾರು ಗೊತ್ತು? ದೊಡ್ಡ ಯೋಗಿ ಆಗ್ಬೋದು, ದೊಡ್ಡ ಕವಿ ಆಗ್ಬೋದು, ದೊಡ್ಡ ಮ್ಯೂಸಿಷಿಯನ್ ಆಗ್ಬೋದು. ನಾವೇ ನೋಡ್ತಾ ಇದೀವಲ್ಲ. ಎಷ್ಟೋ ಜನ ನಾವು ಸಣ್ಣ ವಯಸ್ಸಿರುವಾಗ ಏನಪ್ಪ ಏನಕ್ಕೆ ಯೂಸ್ ಇಲ್ಲ ಇವನು ಅಂತಾನೆ. ಒಂದು 25-30 ವರ್ಷ ಆಗುವಾಗ ಅವನು ನ್ಯಾಷನಲ್ ಚಾಂಪಿಯನ್ ಆಗ್ಬೋದು, ಕ್ರಿಕೆಟ್ ಸ್ಟಾರ್ ಆಗ್ಬೋದು, ಫಿಲ್ಮ್ ಸ್ಟಾರ್ ಆಗ್ಬೋದು, ಒಂದು ಕವಿ ಆಗ್ಬೋದು, ದೊಡ್ಡ ಇನ್ನೇನಾದರೂ ಆಗಿರ್ಬೋದು ಅಲ್ವಾ. ನಾವು ನೋಡ್ತಾನೆ ಇದೀವಲ್ಲ. ಇದು ನೋಡಿದ ಮೇಲೆ ನಮ್ಗೇನು ಅರ್ಥ ಆಗಬೇಕು ಅಂದರೆ, ಯಾರ ಬಗ್ಗೆ ಏನು ಕಾಮೆಂಟ್ ಮಾಡಬಾರ್ದು, ಏನು ಜಡ್ಜ್ಮೆಂಟ್ ಮಾಡಕ್ಕೆ ಹೋಗಬಾರ್ದು, ನಾವು ಸಿಗಾಕೋಬಾರ್ದು ಅನ್ನೆಸರ್ಲಿ ಅನ್ನೋದು ಪೂರ್ಣವಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಸಾಕು. ಅದಕ್ಕೆ ಈ ಕಾನ್ಸೆಪ್ಟ್ ನಾನು ಹೇಳ್ತಾ ಇರೋದು ಇವತ್ತು. ಆಯಿತಾ? ಸೊ ನೆಕ್ಸ್ಟು, ಅಂದರೆ ನಮ್ಗೆ ಸಮಯ ಕಡಿಮೆ ಇದೆ, ಅದಕ್ಕೆ ನಾನೆಲ್ಲ ಸ್ವಲ್ಪ ಫಾಸ್ಟಾಗಿ ಕವರ್ ಮಾಡ್ತೀನಿ. ಸೊ ನೆಕ್ಸ್ಟು, ನೋ ಕಂಪ್ಲೇಂಟ್ಸ್ ನೋಡ್ಕೊಳ್ಳಿ. ನೋ ಕಂಪ್ಲೇಂಟ್ಸ್ ಅಂದರೆ ಯಾವ ರೀತಿಯಲ್ಲಿ ಅಂದರೆ, ಇದು ಕಂಪ್ಲೇಂಟ್ ಅನ್ನೋದು ಏನಪ್ಪ, ಇನ್ನು ಕಂಪ್ಲೇಂಟ್ ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾನೆ ಇವನು. ಒಂದು ಚಾಟರ್ ಬಾಕ್ಸ್ ಥರ ಆಗುತ್ತೆ. ಯಾವಾಗಲೂ ಏನೇ ವಿಷಯ ಬಂದ್ರೂ ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್. ನಂದಿಲ್ಲ ಅವಂದು, ನಂದೇನು ತಪ್ಪಿಲ್ಲ ಅವಂದೇ ಎಲ್ಲ ತಪ್ಪು. ಆ ರೀತಿಯಲ್ಲಿ ಕಂಪ್ಲೇಂಟು ಈ ಕಂಪ್ಲೇಂಟ್ಗಳು ಹೆಂಗೆ ಅಂದರೆ, ಯಾಕೆ ಅಷ್ಟು ಕಂಪ್ಲೇಂಟ್ಸ್ ಬರ್ತವೆ ಅಂದರೆ, ಕಂಪ್ಲೇಂಟ್ ಕೊಡೋದು ಈಸಿ, ತಗೊಳ್ಳೋರು ಏನನ್ನಲ್ಲ, ಸುಮ್ಮನೆ ತಗೊಂತಾನೆ ಇರ್ತಾರೆ, ಅದಕ್ಕೆ ಅವ್ನು ಕೊಡ್ತಾನೆ ಇರ್ತಾನೆ. ಅದೇ ಕಂಪ್ಲೇಂಟ್ಗಳು ತಗೊಂಡು ಆಮೇಲೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮೇಲೆ ಆ್ಯಕ್ಷನ್ ತಗೊಂಡ್ರೆ ನೀವು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಲ್ಲ. ಇಲ್ಲಿ ಯಾರು ಆ ಥರ ಆ್ಯಕ್ಷನ್ ತಗೊಂಡವ್ರು ಎಲ್ಲೂ ಅಲ್ಲ. ಉದಾಹರಣೆಗೆ ನೀವು ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರೆ ಅವ್ನು ತಗೊತಾನೆ, ಅದೆಲ್ಲ ಪೂರ್ತಿ ಚರ್ಚೆ ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ, ಆಮೇಲೆ ತಪ್ಪಾದರೆ ನಿಮ್ಮ ಮೇಲೆ ಆ್ಯಕ್ಷನ್ ತಗೊತಾರೆ. ಅದಕ್ಕೆ ಅಲ್ಲಿ ಯಾರು ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋಗಲ್ಲ. ಅದೇ ಮನೆಯಲ್ಲಿ ಆದರೆ ಏನು ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಬೋದು, ಏನಿದೆ ಕಂಪ್ಲೇಂಟ್ ಮಾಡಿದರೆ ಏನೂ ಆಗಲ್ಲ, ನೀವು ತಗೊತೀರಾ, ನೀವೇನು ಆ್ಯಕ್ಷನ್ ತೊಗೊಳಲ್ಲ, ಅದಕ್ಕೆ ನಿಮಗೆ ಕಂಪ್ಲೇಂಟ್ ಕೊಡ್ತಾನೇ ಇರ್ತಾರೆ ಮಕ್ಕಳಾಗಲಿ ಇನ್ನೊಬ್ಬರಾಗಲಿ. ಸೊ ಕಂಪ್ಲೇಂಟ್ಸು ಅದು ಏನಾಗಿದೆ, ಉಚಿತ ಆಗಿದೆ. ಅಲ್ಲಿ ಉಚಿತ ಆಗಿದೆ, ಏನು ತೊಂದರೆ ಇಲ್ಲ, ಕಂಪ್ಲೇಂಟ್ ಕೊಡ್ತಾನೆ ಇರ್ತಾರೆ. ಈ ರೀತಿಯಲ್ಲಿ ಆಗ್ತದೆ ಸ್ನೇಹಿತರೆ. ಅದಕ್ಕೆ ಕಂಪ್ಲೇಂಟ್ ಅನ್ನೋದು ಯಾರ ಮೇಲೆ ಇನ್ನೊಬ್ಬರು ಕಂಪ್ಲೇಂಟ್ ಕೊಡಬಾರ್ದು. ಈ ಕಂಪ್ಲೇಂಟ್ ಯಾಕೆ ಬರುತ್ತೆ ಅಂದರೆ ಇನ್ನೊಂದು ಹೇಳ್ತೀನಿ ನೋಡಿ. ನೀವು ಗಮನಿಸಿದರೆ ಯಾರು ಕಂಪ್ಲೇಂಟ್ ಮಾಡ್ತಾರಂದರೆ, ಯಾರು ಅವರಲ್ಲಿ ಶಾಂತಿಯಾಗಿಲ್ಲೋ, ಯಾರು ದುಃಖವಾಗಿರ್ತಾರೋ ಆ ದುಃಖವನ್ನು ಹೊರಗಾಕೋದು ಈ ರೀತಿಯಲ್ಲಿ. ಯಾರು ದುಃಖವಾಗಿರ್ತಾರೆ ನೋಡಿ, ಅವರಲ್ಲಿ ಶಾಂತಿ ಇಲ್ಲ, ಯಾವಾಗಲೂ ದುಃಖಪೂರಿತವಾಗಿರ್ತಾರೆ ಅವ್ರೇನು ಮಾಡ್ತಾರೆ ಅಂದರೆ, ಆ ವಿಷಯನ್ನು ಆ ಅಂದರೆ ಆ ಪಾಯ್ಸನನ್ನು ಇಲ್ಲಾಂದರೆ ಆ ದುಃಖವನ್ನು ಇನ್ನೊಬ್ಬರ ಮೇಲೆ ಹಾಕ್ಬಿಡ್ತಾರೆ, ಇಲ್ಲಾಂದರೆ ಹೊರಗಾಕ್ತಾರೆ. ಅದು ಮಾತುಗಳ ರೂಪದಲ್ಲಿ ಹಾಕ್ತಾರೆ. ಅದೇ ಕಂಪ್ಲೇಂಟ್. ದಟ್ ಈಸ್ ನಥಿಂಗ್ ಬಟ್ ಕಂಪ್ಲೇಂಟ್. ಅದೇ ನೀವು ಶಾಂತವಾಗಿರೋ ನೋಡಿದ್ರ, ಯಾರನ್ನ ಒಂದು ಮಾಸ್ಟರ್ ನೋಡಿದ್ರ, ನೋ ಕಂಪ್ಲೇಂಟ್ಸ್. ಊಟ ಇದೆ, ಊಟ ಇಲ್ಲ, ಮಲ್ಕೊಂಡಕ್ಕಿಲ್ಲ. ನಿನ್ನೆ ಹೇಳ್ತಾ ಇದ್ದಾರೆ ರೇವತಿ ಮೇಡಮ್, ನಮಗೆ ಹೆಂಗಿದ್ರು ಓಕೆ ಸರ್ ಅಂತ. ನನಗೆ ತುಂಬ ಇಷ್ಟ ಆಯ್ತು ಆ ಮಾತು. ನಾನು ಯಾವಾಗಲೂ ಅಂದರೆ ಇಂಥ ವಿಷಯಗಳ ಬಗ್ಗೆ ನಾನು ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೀನಿ. ಯಾರಿಂದ ಅಂಥ ಮಾತುಗಳು ಬರ್ತದೋ ಅದು ನನಗೆ ತುಂಬ ಇಷ್ಟ.
ಎಷ್ಟೋ ಜನ ಏನಾಗ್ತದೆ ಗೊತ್ತಾ, ಮಾಸ್ಟರ್ ಮಾಸ್ಟರ್ ಅಂತ ಹೇಳ್ತಾರೆ, ಆಚೆ ಕಡೆ ಹೋದ್ರೆ ಅವ್ರ ಬಿಹೇವಿಯರೇ ಟೋಟಲಿ ಅಪೋಸಿಟ್ ಆಗಿರ್ತದೆ. ಇದು ನನಗೂ ಇಷ್ಟ ಆಗೋದೇ ಇಲ್ಲ ಯಾವುದೇ ಕಾರಣ. ಹೇಳೋದು ಒಂದು, ನಡ್ಕೊಡೋದು ಒಂದು. ಎಷ್ಟು ಹೇಳ್ತಾರಂದ್ರೆ, ವೇದಿಕೆ ಮೇಲೆ ಹೋದ್ರೆ ಪಟ್ 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 ಏನೇನೋ ದೊಡ್ಡದಾಗ ಮಾತಾಡಿ ದೊಡ್ಡ ಭಾಷಣಕಾರಪ್ಪ ಅಂತ ಅನ್ಸ್ಕೋಬೇಕಂತ ಮಾತಾಡ್ತಾರೆ. ಆಚೆ ಕಡೆ ಹೋದ್ರ ಮೇಲೆ ತೆರೆ ಹಿಂದೆ ಟೋಟಲಿ ಆಪೋಸಿಟ್. ನನಗೆಷ್ಟೋ ಜನ ಕಾಲ್ ಮಾಡ್ತಾರೆ, ಸೀನಿಯರ್ ಮಾಸ್ಟರ್ಸ್. ಅವ್ರ ಮೇಲೆ ಇವ್ರ ಮೇಲೆ ಅವರು ಕಂಪ್ಲೇಂಟ್ ಮಾಡ್ತಾನೇ ಇರ್ತಾರೆ. ಅವನಿಂಗೆ ಇವನಿಂಗೆ ಅವನಿಂಗೆ ನನಗೂ ಕೇಳಿಸ್ಕೊಂಡು ಕೊನೆಗೆ ಅನಿಸ್ತದೆ, ಏನಕ್ಕಪ್ಪ ಇವ್ರು ಮಾಸ್ಟರ್ಸ್ ಆಗ್ಬಿಟ್ಟಿದ್ದಾರೆ. ಮಾಸ್ಟರ್ಸ್ ಆದರೆ ಈ ರೀತಿಯಲ್ಲಿ ಮಾತಾಡಬೇಕಾ? ಮಾತಾಡಬಾರ್ದಾಯ್ತು, ಮತ್ತೆ ಮಾತಾಡ್ತಾ ಇರ್ತಾರೆ. ನನಗೆ ಅಲ್ಲೇ ಅರ್ಥ ಆಗ್ಬಿಡ್ತದೆ. ಅದಕ್ಕೆ ಯಾವಾಗಲೂ ಅಷ್ಟೇ, ಯಾವ ವಿಷಯದ ಬಗ್ಗೆನೂ ಯಾರ ಮೇಲೇನು ಕಂಪ್ಲೇಂಟ್ ಕೊಡಬಾರ್ದು. ನೀವು ಕಂಪ್ಲೇಂಟ್ ಕೊಡ್ತಾ ಇದೆ ಅಂದರೆ ನೀವು ಮಾಸ್ಟರ್ ಅಲ್ಲ, ತಿಳ್ಕೊಳ್ಳಿ. ಯಾವುದೇ ವಿಷಯ ಇರಲಿ, ಅಲ್ಲಿ ಏನೋ ತಪ್ಪು ನಡೀಲಿ ಪರವಾಗಿಲ್ಲ, ಸಹಿಸ್ಕೋಬೇಕು. ಕಂಪ್ಲೇಂಟ್ ಕೊಡೋದಾಗ್ಲಿ, ಅವ್ನು ತಪ್ಪು, ಇವನಿದು, ಅವ್ನಿಂಗೆ ಮಾಡಿದ, ಇವನಿಂಗೆ ಮಾಡಿದ, ನೀವು ಮಾಡಬಾರ್ದಾಯ್ತು, ಅವ್ನಿಂಗೆ ಮಾಡಬಾರ್ದಾಯ್ತು, ನಾನು ಹಿಂಗೆ ಮಾಡಬಾರ್ದು, ಇವೆಲ್ಲ ಯಾಕೆ? ಜಸ್ಟ್ ಫ್ಲೋ ವಿತ್ ದ ನೇಚರ್, ಫ್ಲೋ ವಿತ್ ದ ಲೈಫ್, ದಟ್ಸ್ ಆಲ್. ಅಕ್ಸೆಪ್ಟ್, ಫಾರ್ಗಿವ್. ಇನ್ನೊಬ್ಬರಿಗೆ ಕ್ಷಮಿಸಿ, ಇನ್ನೊಬ್ಬರನ್ನು ಕೃತಜ್ಞತೆ ತಿಳಿಸಿ, ಇಷ್ಟ ಲವ್ ಮಾಡಿ, ಪ್ರೀತಿ ಮಾಡಿ. ಇನ್ನೊಬ್ಬರು ಪ್ರೀತಿ ಮಾಡುವಾಗ ಮತ್ತೆ ಕಂಪ್ಲೇಂಟ್ ಯಾಕೆ ಬರುತ್ತೆ? ಈಗ ನಿಮ್ಮ ಮಕ್ಕಳಿರ್ತಾರೆ, ನಿಮ್ಮ ಮಕ್ಕಳ ಮೇಲೆ ನಿಮ್ಮ ಕಂಪ್ಲೇಂಟ್ ಯಾಕಿರುತ್ತೆ? ಇರಲ್ಲ. ಯಾಕಂದ್ರೆ ನೀವು ಪ್ರೀತಿ ಮಾಡ್ತೀರಾ, ಅವ್ರು ಏನೇ ಮಾಡಿದ್ರು ಸಹಿಸ್ಕೊಂತೀರಾ ಒಂದು ಲೆವೆಲ್ವರೆಗೆ. ಅಫ್ಕೋರ್ಸ್ ಇಟ್ ಗೋಸ್ ಬಿಯಾಂಡ್ ಸಮ್ ಲಿಮಿಟ್ಸ್. ಇಫ್ ಇಟ್ ಈಸ್ ರಿಯಲಿ ಎಫೆಕ್ಟಿಂಗ್ ಯುವರ್ ಲೈಫ್ ಆರ್ ಹಿಸ್ ಲೈಫ್, ಡೆಫಿನೆಟ್ಲಿ ಯು ವಿಲ್ ಸೇ ನೋ. ಅದು ಇರಬೇಕು, ಆ ವಿಚಕ್ಷಣ ಜ್ಞಾನ ನಮ್ಮಲ್ಲಿ ಇರಬೇಕು. ಆದರೆ ಆದಷ್ಟು ಜನರಲ್ ಕಂಪ್ಲೇಂಟ್ಸ್ಗೆ ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡಬಾರ್ದು. ಅದು ಪ್ರತಿಕ್ರಿಯೆ ತೋರಿಸ್ಬಾರ್ದು, ಪ್ರತಿಕ್ರಿಯೆ ತೋರಿಸ್ಬಾರ್ದು, ತಪ್ಪಾಗತ್ತೆ. ನಮ್ಮಲ್ಲಿ ಯಾವಾಗ ಶಕ್ತಿ ಕಡಿಮೆ ಆಗುತ್ತೋ, ನಮ್ಮಲ್ಲಿ ಯಾವಾಗ ಶಾಂತಿ ಕಡಿಮೆ ಆಗುತ್ತೋ, ನಮ್ಮಲ್ಲಿ ದುಃಖ ಹೆಚ್ಚಾಗುತ್ತೋ, ಅವಾಗ ನಾವು ಇನ್ನೊಬ್ಬರ ಮೇಲೆ ಕಂಪ್ಲೇಂಟ್ ಮಾಡೋಕೆ ಹೋಗ್ತೀವಿ 100%. ಅದು ಆಗಬಾರ್ದಂದ್ರೆ ನೀವು ಧ್ಯಾನಿಯಾಗಿ, ಒಂದು ಮಾಸ್ಟರ್ ಆಗಿ ನೀವು ಸಾಧನದಲ್ಲಿ ತೊಡಗಿಸ್ಕೋಬೇಕು. ಹೆಚ್ಚೆಚ್ಚು ಸಾಧನ ತೊಡಗಿಸ್ಕೊಂಡ್ರೆ ನಿಮ್ಮಿಂದ, ನಿಮ್ಮ ಬಾಯಿಂದ ಯಾವುದೇ ಒಂದು ಕೆಟ್ಟ ಪದ ಬರೋದಿಲ್ಲ, ಇನ್ನೊಬ್ಬರ ಮೇಲೆ ಆಪಾದನ ಮಾಡೋದಿಲ್ಲ, ಏನೇ ಆದ್ರೂ ಸಹಿಸ್ಕೊಂಡದು. ಓಕೆ ಓಕೆ ಓಕೆ, ಆ ಓಕೆ ಅನ್ನೋದೇ ಇದೆ ನೋಡಿ, ಅದು ಅಕ್ಸೆಪ್ಟಿಂಗ್ ಅಂತ ಅಂದರೆ ಸ್ವೀಕಾರ ಭಾವ ಅಂತ ಇರ್ತೀವಿ ನಾವು. ಅದು ನಮ್ಮಲ್ಲಿ ಹೆಚ್ಚಾಗಬೇಕು. ನಾವು ಮಾಸ್ಟರ್ಸ್ ಆಗಿ ತಯಾರಾಗಕ್ಕೆ ಮುಂದುವರಿಸ್ತಾ ಇದ್ದೀವಿ. ಓಕೆ, ಆವಾಗ ನಾವೆಲ್ಲನೂ ಈ ರೀತಿಯಲ್ಲಿ ತಯಾರಾಗಬೇಕು. ಕಂಪ್ಲೇಂಟ್ ನೇಚರ್ ಬೇಡ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಏನಾಗತ್ತಂದ್ರೆ, ಇನ್ನೊಂದು ಏನಾಗತ್ತಂದ್ರೆ, ಕಂಪ್ಲೇಂಟ್ ಬರೋದು ಇನ್ನೊಂದಿದೆ. ಏನಂತದ್ದು? ಯಾವಾಗಲೂ ನಾನು ನೀವು ಬೇರೆ ಅಂತ ಅನ್ಕೊಂಡ್ರೆ ಕಂಪ್ಲೇಂಟ್ ಗ್ಯಾರಂಟಿ. ನೀವು ಬೇರೆ, ನಾನು ಬೇರೆ, ಆ ವಸ್ತು ಬೇರೆ, ಈ ಜಂತು ಬೇರೆ, ಆ ಪಕ್ಷಿ ಬೇರೆ, ಈ ಸಸ್ಯ ಬೇರೆ, ಇದೆಲ್ಲ ಬೇರೆ 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 ಅಂತ ನಿಮ್ಮಲ್ಲಿ ಯಾವಾಗ ಇರುತ್ತೋ ಆವಾಗ ಏನು ಬರುತ್ತೆ? ಆ ಭೇದ ಭಾವ ಇದೆಯಲ್ಲ, ಆ ವ್ಯತ್ಯಾಸ ಅನ್ನೋದು, ಅದರಿಂದ ಕಂಪ್ಲೇಂಟ್ ಮಾಡೋದು ಈಸಿ. ಅದೇ ನಿಮ್ಮಲ್ಲಿ ಒನ್ನೆಸ್ ಅಂತ ಇದೆ ಅಂತ ಇಟ್ಕೊಳ್ಳಿ. ಒನ್ನೆಸ್, ಅದೇ ಯೂನಿವರ್ಸಾಲಿಟಿ ಅಂತ ಹೇಳ್ತೀವಿ, ಒನ್ನೆಸ್ ಅಂತ ಹೇಳ್ತೀವಿ, ಏಕತ್ವ ಅಂತ ಹೇಳ್ತೀವಿ, ಭಿನ್ನತ್ವದಲ್ಲಿ ಏಕತ್ವ. ವಿಧ ವಿಧ ರೂಪಗಳು ನಾವೆಲ್ಲ ಅಷ್ಟೇ, ನೀವು ಬೇರೆ ನಾವು ಬೇರೆ ಅಲ್ಲ. ಯಾಕಂದರೆ ಈಗಾಗಲೇ ನಾನು ಇದಕ್ಕೆ ಮುಂಚೆನೇ ಹೇಳಿದ್ದೀನಿ, ನಮ್ಮ ವೇದಗಳಲ್ಲಿ ಇರುವಂಥ ಎಷ್ಟೋ ಸ್ಟೇಟ್ಮೆಂಟ್ಸ್ ಹೇಳಿದ್ದೇನೆ. ನಾನೊಂದು ಕಾನ್ಸೆಪ್ಟ್ ಕೊಟ್ಟಿದೆ, ಒಂದು ಸಬ್ಜೆಕ್ಟ್ ಕೊಟ್ಟಿದೆ ಇಲ್ಲಿ, ನಾನು ಯಾರು ಅಂತ. ಅದು ನೀವು ಒಂದ್ಸರಿ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಪೂರ್ಣವಾಗಿ ಅರ್ಥ ಆಗುತ್ತೆ. ಅಲ್ಲಿ ನಾನು ಏನು ಹೇಳಿದೆ ಅಂದರೆ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದೆ ನಾನು. ಅಂದರೆ ನಾನೇ ಬ್ರಹ್ಮನ್, ಮತ್ತು ನೀವು ತತ್ಸತ್, ತತ್ವಮಸಿ ಶ್ವೇತಕೇತು, ನೀವು ಬ್ರಹ್ಮನೇ. ತತ್ವಮಸಿ ಅಂದರೆ ನೀವು ಬ್ರಹ್ಮನೇ, ನೀವು ಅದೇ. ಮತ್ತೆ ತತ್ಸತ್ ಅಂದ್ರೆ ಅದು ಬ್ರಹ್ಮನೇ. ಸೋಹಂ, ಆತನು ಬ್ರಹ್ಮನೇ. ನೋಡಿದ್ರ? ಸರ್ವಂ ಕಲಿತ್ವಂ ಬ್ರಹ್ಮ, ಇಡೀ ಎಲ್ಲದೂ ಬ್ರಹ್ಮ ಪದಾರ್ಥವೇ. ಸರ್ವಂ ಕಲಿತ್ವಂ ಬ್ರಹ್ಮ. ನೋಡಿ, ಈ ವಾಕ್ಯಗಳು ನೀವು ಅರ್ಥ ಮಾಡ್ಕೊಂಡ್ರೆ ಇಲ್ಲೇ ನಿಮಗೆ
ಎಲ್ಲ ಅರ್ಥ ಆಗ್ತದೆ. ಏನಂತಂದ್ರೆ ಅದಕ್ಕೆ ನೋಡಿ, ಈಗ ಉದಾಹರಣೆಗೆ ಯೂನಿವರ್ಸ್ ಅಂದ್ರೆ ಯೂನಿವರ್ಸ್ ಅಂತ ಹೇಳ್ತೀವಿ. ಅದು ಮಾರ್ಸ್ ವರ್ಸೋ ಇಲ್ಲಾಂದ್ರೆ ಜೂಪಿಟರ್ ವರ್ಸೋ ಅಂತ ಹೇಳಲ್ಲ. ಯೂನಿವರ್ಸ್ ಅಂದ್ರೆ ಒಂದೇ ಇರೋದು ಅಷ್ಟೇ. ನಮ್ಗೆಲ್ಲರಿಗೂ ಯೂನಿವರ್ಸ್ ಯಾವುದು? ಈ ವಿಶ್ವ ಅನ್ನೋದು ಎಲ್ಲರಿಗೂ ಒಂದೇ ಅಲ್ವಾ? ಅದೇ ರೀತಿಯಲ್ಲಿ ನಮ್ಮೆಲ್ಲರಲ್ಲಿ ಇರುವಂಥದ್ದು ಆತ್ಮ ಒಂದೇ. ಆತ್ಮವೇ ಪರಬ್ರಹ್ಮ. ಜೀವರೇ ದೇವರು, ದೇಹವೇ ದೇವಾಲಯ. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಇರುವಾಗ ಮತ್ತೆ ಕಂಪ್ಲೇಂಟ್ ಎಲ್ಲಿ? ಯಾಕೆ ಕಂಪ್ಲೇಂಟ್ಸ್ ಇವೆಲ್ಲ? ನೀವು ನಾನು ಒಬ್ಬರೇ, ಅವರು ಇವರು ಒಬ್ಬರೇ, ಅದು ಇದು ಒಬ್ಬರೇ, ಎಲ್ಲರೂ ಒಬ್ಬರೇ ಆದಮೇಲೆ ಎಲ್ಲದರಲ್ಲಿ ಇರುವಂಥದ್ದು ಆತ್ಮ ಪದಾರ್ಥ ಅನ್ನುವಾಗ ಆತ್ಮ ಪದಾರ್ಥವೇ ಆತ್ಮವೇ ಪರಬ್ರಹ್ಮ ಅಂತಂದ್ಮೇಲೆ ಆತ್ಮವೇ ಪರಬ್ರಹ್ಮ ಅಂತಂದು ಹೇಳಿದ್ಮೇಲೆ ಇನ್ನು ಕಂಪ್ಲೇಂಟ್ಸ್ ಯಾಕೆ? ಕಂಪ್ಲೇಂಟ್ಸು ಬರಬಾರದು. ಇದು ನಾವು ಮರಿತಾ ಇರ್ತೀವಿ ಸ್ನೇಹಿತರೆ. ಯಾವಾಗಲೂ ಇದು ನೆನಪಲ್ಲಿ ಇರಲ್ಲ. ಯಾಕೆ ನೆನಪಲ್ಲಿ ಇರಲ್ಲ ಅಂದರೆ ನಾವು ಸತ್ಯದರ್ಶನ ಮಾಡಿಲ್ಲ. ನಾವು ಸತ್ಯದರ್ಶನ ಮಾಡಬೇಕಂದ್ರೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ಸಾಧನೆ ಮುಂದಕ್ಕೆ ಹೋಗ್ತಾನೇ ಇರಬೇಕು. ಇದು ನಿರಂತರ ಪ್ರಯಾಣ, ನಿಲ್ಸಕ್ಕಾಗಲ್ಲ. ನಾವು ಅನ್ಕೊಂಡಿದ ಪ್ರಕಾರ ಇವತ್ತಿಗೆ ಮುಗಿಯಲ್ಲ. ನಾನು ಇವತ್ತು ಈ ಕ್ಲಾಸ್ ಕೊಟ್ಟಿದ ಮೇಲೆ ನಿಮ್ಗೆ ಎಲ್ಲ ಅರ್ಥ ಆಗತ್ತೆ. ಆದರೆ ಮತ್ತೆ ಆಚೆ ಕಡೆ ಹೋದ್ಮೇಲೆ ನಾಳೆ ಸಾಯಂಕಾಲಕ್ಕೆಲ್ಲ ನಿಮ್ಮಲ್ಲಿ ಅದೆಲ್ಲ ಒಟ್ಟೋಗಿರ್ತದೆ, ಅದಿರೋದಿಲ್ಲ. ಮತ್ತೆ ಸಾಮಾನ್ಯ ಸ್ಥಿತಿಗೆ ನೀವು ಬಂದಿರ್ತೀರ. ಯಾಕೆ ಅಂತಂದ್ರೆ ನೀವು ಸತ್ಯ ದರ್ಶನ ಮಾಡಿಲ್ಲ. ಆ ಸತ್ಯವನ್ನು ದರ್ಶಿಸಿ, ಸತ್ಯವನ್ನು ದರ್ಶನ ಮಾಡಿ. ಫಸ್ಟ್ ವಿಸಿಟ್ ದ ಟ್ರೂತ್, ನೋ ದ ಟ್ರೂತ್, ರಿಯಲೈಸ್ ದ ಟ್ರೂತ್, ಎಕ್ಸ್ಪೀರಿಯನ್ಸ್ ದ ಟ್ರೂತ್. ಏನು ಆ ನಿಜ ತತ್ವ, ಏನು ಆ ಸತ್ಯ ಅಂತಂದ್ರೆ ನಿಮ್ಮ ಆತ್ಮವೇ ಸತ್ಯವು. ಯಾವುದು ನಿತ್ಯವೋ ಅದೇ ಸತ್ಯ. ಯಾವುದು ನಿತ್ಯ? ನಿಮ್ಮ ಆತ್ಮ ನಿತ್ಯ, ಜಗನ್ ಮಿಥ್ಯ. ಆತ್ಮ ನಿತ್ಯ, ಜಗನ್ ಮಿಥ್ಯ. ಜಗತ್ತು ಜನಿಸೋದು, ಗತಿಸೋದು, ಅದೇ ಜಗತ್ತು. ಇಷ್ಟು ಗೊತ್ತಾದ ಮೇಲೆ ನಾವೇನ್ ಮಾಡ್ಬೇಕಂದ್ರೆ ನಿರಂತರ ನಮ್ಮ ಸಾಧನದಲ್ಲಿ ನಾವು ತೊಡಗಿಸ್ಕೋಬೇಕು. ಅರ್ಥ ಆಯ್ತಾ? ಇನ್ನೊಬ್ಬರ ಮೇಲೆ ಕಾಮೆಂಟ್ ಆಗಲಿ, ಇನ್ನೊಬ್ಬರ ಮೇಲೆ ಜಡ್ಜ್ಮೆಂಟ್ ಆಗಲಿ ಏನು ಪಾಸ್ ಮಾಡಬಾರ್ದು. ಆಮೇಲೆ ಇನ್ನೊಬ್ಬರ ಮೇಲೆ ಕಂಪ್ಲೇಂಟು ಮಾಡ್ಕೋಬಾರ್ದು. ಯಾಕಂದ್ರೆ ಎಲ್ಲ ಒಂದೇ. ಎಲ್ಲರಲ್ಲಿ ಇರುವಂಥದ್ದು ಆತ್ಮ ಪದಾರ್ಥನೇ. ಇನ್ಯಾಕೆ ಕಂಪ್ಲೇಂಟು? ಅರ್ಥ ಆಯ್ತಾ? ಇಷ್ಟು ವಿವರವಾಗಿ ನಾವು ತಿಳ್ಕೊತಾ ಇದ್ದೀವಿ. ಯಾಕಂದ್ರೆ ಇಷ್ಟು ವಿವರವಾಗಿ ತಿಳ್ಕೊಂಡ್ರೆ ಅಟ್ಲೀಸ್ಟ್ ನಮಗೆ ಅರ್ಥ ಆಗತ್ತೆ ಅಂತ ಅಲ್ವಾ? ಆಮೇಲೆ ಇನ್ನು ಕೊನೆಯದಾಗಿ, ಸೊ ಟೈಮ್ ಜಾಸ್ತಿ ಇಲ್ಲ, ಅದಕ್ಕೆ ಇನ್ನು ಕೊನೆಯದಾಗಿ ನಾನ್ ಇಂಟರ್ಫರೆನ್ಸ್, ನೋ ಇಂಟರ್ಫರೆನ್ಸ್. ಅಂದ್ರೆ ಇನ್ನೊಬ್ಬರು ಲೈಫಲ್ಲಿ ಜೋಕೆ ಮಾಡ್ಕೋಬಾರ್ದು. ಅರ್ಥ ಆಯ್ತಾ? ಇನ್ನೊಬ್ರು ಲೈಫಲ್ಲಿ ನಮ್ಮ ಕೈ ಇಡಬಾರ್ದು, ಯೋಚನೆ ಇಡಬಾರ್ದು, ತಲೆ ಇಡಬಾರ್ದು ಅಷ್ಟೇ. ಅದಕ್ಕೆ ಸರ್ ಹತ್ರ ಹೋಗಿ ಯಾರ ಕಂಪ್ಲೇಂಟ್ ಮಾಡಕ್ ಹೋದ್ರೆ ಇನ್ನೊಬ್ಬರು ಲೈಫಲ್ಲಿ ಜೋಕೆ ಮಾಡ್ಕೊಂಡು ಹೋದ್ರೂ ಅವರು ಒಡೆಯೋದು ಗ್ಯಾರಂಟಿ, 100%. ಅದಕ್ಕೆ ಭಯ ಅವ್ರ ಹತ್ರ ಹೋಗಕ್ಕೆ. ಹತ್ರ ಹೋಗಿ ಏನಾದರೂ ನೀವು ಮಾತಾಡಿದ್ರು ಅವ್ರು ಕೇಳೋದು ಒಂದೇ ಸ್ಟೇಟ್ಮೆಂಟ್. ಯಾವಾಗ ನಾನು ಎಷ್ಟೋ ಸಮಯ ಮೀಟ್ ಮಾಡುವಾಗ ಅಷ್ಟೇ, ಏನು ಸಂಗತಿ, ಏನು ಸಂಗತಿಗಳು ಅಂತ ಹೇಳ್ತಾರೆ ಅಷ್ಟೇ. ನಾನು ಎಲ್ಲ ಓಕೆ ಸರ್ ಅಷ್ಟೇ, ಏನು ಮಾತಾಡೋದಿಲ್ಲ. ಫರ್ದರ್ ಒಂದು ಸೂರು ಇದು ಹಿಂಗಿತ್ತು, ಅದು ಹೆಂಗಾಯ್ತು, ಏನು ಮಾತಾಡಂಗೆ ಇಲ್ಲ. ಅಂದರೆ ನೀವೇನಾದರೂ ಡೌಟ್ಸ್ ಇದೆ ಕೇಳ್ಬೋದು, ಅದು ಬೇರೆ ವಿಷಯ. ಜ್ಞಾನದ ಬಗ್ಗೆ ಅದು ಓಕೆ. ಬಟ್ ಆದರೆ ಅನ್ನೆಸರ್ಲಿ ಯಾವ್ದು ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡಬಾರ್ದು ಅಷ್ಟೇ. ಆ ನೆಗೆಟಿವ್ ವರ್ಡ್ಸ್ ಅನ್ನೋದು ಅಂದರೆ ವಾಕ್ಕ್ಷೇತ್ರ ತುಂಬ ಪರ್ಫೆಕ್ಟ್ ಆಗಿರ್ತಾರೆ ಸರ್. ಸೊ ಆ ವಾಕ್ಕ್ಷೇತ್ರ ಇದೆಯಲ್ಲ, ಆ ವಾಕ್ಕ್ಷೇತ್ರ ನಿಮ್ಮನ್ನು ಒಂದು ಮಾಸ್ಟರ್ ಆಗಿ ತಯಾರೋದು ಒಂದೇ. ನೀವೊಂದು ದೊಡ್ಡ ಮಾಸ್ಟರ್ ಅಂತ ನಿಜವಾಗಿ ಆ ಮಾಸ್ಟರ್ ಆಗಿ ನಿಂತ್ಕೋಬೇಕಂದ್ರೆ ನಿಮ್ಮ ವಾಕ್ಕ್ಷೇತ್ರನೇ ನಿಮ್ಮ ಬಲ. ಆ ವಾಕ್ಕ್ಷೇತ್ರ ಯಾರಿಗೂ ಪವರ್ಫುಲ್ ಆಗಿರ್ತದೋ ಅವರು ದೊಡ್ಡ ಮಾಸ್ಟರ್ ಆಗಿ ತಯಾರಾಗೋದು 100% ಗ್ಯಾರಂಟಿ. ಏನು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಯಾವ ರೀತಿಯಲ್ಲಿ ಮಾತಾಡಬೇಕು, ಇದು ತಿಳಿದಿದ್ರೆ ಅದೇ ವಾಕ್ಕ್ಷೇತ್ರ. ಆ ವಾಕ್ಕ್ಷೇತ್ರಕ್ಕೆ, ಆ ವಾಕು ಅಂದರೆ ಆ ಮಾತುಗಳಿಗೆ ಕ್ಷೇತ್ರ ಅಂದರೆ ಒಂದು ಶಕ್ತಿ ಕ್ಷೇತ್ರ. ಅದು ಮಾತುಗಳಿಗೆ ಶಕ್ತಿ ಇದೆ,
ಪದಗಳಿಗೆ ಶಕ್ತಿ ಇದೆ. ಪದಗಳಿಂದ ಎಷ್ಟೋ ದೊಡ್ಡ ಕೆಲಸ ಮಾಡ್ಬೋದು, ದೊಡ್ಡ ಹಾನಿ ಮಾಡ್ಬೋದು, ದೊಡ್ಡ ನಾಶನ ಮಾಡ್ಬೋದು. ಎರಡು ರೀತಿಯಲ್ಲಿ ಅದಕ್ಕೆ ಶಕ್ತಿ ಇದೆ. ಅರ್ಥ ಆಯ್ತಾ? ಅದಕ್ಕೆ ಕೊನೆಯದಾಗಿ ನಾನ್ ಇಂಟರ್ಫರೆನ್ಸ್ ಅಂದರೆ ಸ್ನೇಹಿತರೆ, ನಾನ್ ಇಂಟರ್ಫರೆನ್ಸ್ ಅಂದರೆ ಇನ್ನೊಬ್ಬರ ಲೈಫಲ್ಲಿ ಜೋಕೆ ಮಾಡ್ಕೋಬಾರ್ದು. ಅವನು ಇನ್ನೊಂದು ಲೈಫಲ್ಲಿ ಏನು ನಡೀತಾ ಇದೆ ಅಂತ ನಿಮ್ಗೆ ಯಾಕೆ, ಫಸ್ಟ್ ಆಫ್ ಆಲ್. ಅಂದರೆ ನಿಮ್ಮಲ್ಲಿ ಎಲ್ಲ ಸ್ಪಷ್ಟತೆ ಆಯ್ತಾ? ನೀವೊಂದು ದೊಡ್ಡ ಮಾಸ್ಟ್ರ ಇನ್ನೊಬ್ಬರ ಲೈಫಲ್ಲಿ ನೋಡೋಕ್ಕೆ? ನೀವು ಈಗಾಗಲೇ ದೊಡ್ಡ ಮಾಸ್ಟ್ರಾ? ನೀವೆಲ್ಲ ಸಾಧಿಸಿದಿರಾ? ಇನ್ನೊಬ್ರ ಲೈಫಲ್ಲಿ ಹೋಗಿ ಅದ್ರ ಒಳಗಡೆ ಏನು ನಡೀತಾ ಇದೆ, ಅವನ ಮನೇಲಿ ಏನು ನಡೀತಾ ಇದೆ, ಅವನು ಮನೇಲಿ ಏನು ನಡೀತಾ ಇದೆ, ಅವನ ಶರೀರದಲ್ಲಿ ಏನು ನಡೀತಾ ಇದೆ, ಅವನ ಮನಸ್ಸಲ್ಲಿ ಏನು ನಡೀತಾ ಇದೆ, ನಿಮ್ಗೆ ಯಾಕೆ? ವೈ ಯು ಇಂಟರ್ಫಿಯರ್ ವಿತ್ ಅದರ್ಸ್? ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಕರೆಕ್ಟ್ ಯುವರ್ ಸೆಲ್ಫ್. ಫಸ್ಟ್ ಲುಕ್ ಇನ್ ಟು ದ್ಯಾಟ್, ಫೋಕಸ್ ಆನ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ ಫಸ್ಟ್. ನೀವು ಎಷ್ಟೋ ಬದಲಾವಣೆ ಮಾಡ್ಕೋಬೋದು, ಎಷ್ಟೋ ಬೆಳವಣಿಗೆ ಮಾಡ್ಕೋಬೋದು, ಎಷ್ಟೋ ವೃದ್ಧಿ ಮಾಡ್ಕೋಬೋದು, ಎಷ್ಟೋ ಪುರೋಗತಿ ಸಾಧಿಸ್ಬೋದು, ಎಷ್ಟೋ ಕಲಿಬೋದು, ಎಷ್ಟೋ ಪರಿಣಿತಿ ಸಾಧಿಸ್ಬೋದು, ಎಲ್ಲ ಆಗ್ತದೆ. ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ ಫಸ್ಟ್. ಅದಕ್ಕೆ ನಾವು ಹೇಳ್ತೀವಿ ನಾನ್ ಇಂಟರ್ಫರೆನ್ಸ್ ಆಫ್ ಅದರ್ಸ್ ಬಟ್ ಸೆಲ್ಫ್ ಇಂಟರ್ಫರೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ನಿಮ್ಮ ಮೇಲೆ ನೀವೇ ಇಂಟರ್ಫರೆನ್ಸ್ ಮಾಡ್ಕೊಳ್ಳಿ, ಅದು ಉತ್ತಮವಾದದ್ದು. ಅದಕ್ಕೆ ಈ ಇಂಗ್ಲಿಷ್ ಪದ ನಾನ್ ಇಂಟರ್ಫರೆನ್ಸ್ ಅಂತ ಹೇಳ್ತೀರ, ಕನ್ನಡದಲ್ಲಿ ನಾನು ಇಂಟರ್ಫರೆನ್ಸ್ ಅಂತ ನಾನು ಸ್ವಲ್ಪ ಬದಲಾವಣೆ ಮಾಡ್ತೀನಿ ಅಷ್ಟೇ. ನಾನ್ ಇಂಟರ್ಫರೆನ್ಸ್ ಇದೆಯಲ್ಲ, ಅದು ಯಾವ ರೀತಿಯಲ್ಲಿ ಅದನ್ನು ಶಬ್ದ ಮಾಡ್ತೀನಿ ಅಂದರೆ ಉಚ್ಚಾರಣೆ, ನಾನು ಇಂಟರ್ಫರೆನ್ಸ್ ಅಂದರೆ ನನ್ನ ಮೇಲೆ ನಾನು ಇಂಟರ್ಫರೆನ್ಸ್ ಮಾಡ್ಕೋಬೇಕು, ಅದು ಉತ್ತಮವಾದ ವಿಧಾನ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಮಾಡ್ಕೊಂಡಿದ್ರೆ ಏನಾಗತ್ತಂದ್ರೆ, ಇಲ್ಲ ಅಂದರೆ ಒಂದಾಗತ್ತೆ ನೋಡಿ. ಯಾವಾಗ ನೀವು ಇನ್ನೊಬ್ಬರ ಲೈಫಲ್ಲಿ ಇಂಟರ್ಫಿಯರ್ ಮಾಡಕ್ಕೆ ಹೋಗ್ತಿರೋ, ಅವನೇನೋ ಮಾಡ್ತಾ ಇರ್ತಾನೆ, ನಿಮ್ಗೇನೋ ಗೊತ್ತಿದ್ದ ಪ್ರಕಾರ ಅವನಿಗೆ ಸಜೆಷನ್ಸ್ ಕೊಡಕ್ಕೆ ಹೋಗ್ತೀರಾ. ಅವ್ನು ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ಅಂತ ಅವನಿಗೇನೋ ಸಜೆಷನ್ಸ್ ಕೊಡೋದು, ಅವನ ಲೈಫಲ್ಲಿ ನೀವೇನೋ ಬದಲಾವಣೆ ಮಾಡಕ್ಕೆ ಹೋಗ್ತೀವಿ ಅಂತ ನೀವು ಅನ್ಕೊಡೋದು ಅಲ್ಲಿ ತಪ್ಪು. ಅಲ್ಲಿ ಏನಾಗತ್ತೆ ಗೊತ್ತಾ, ನಿಮ್ಮ ಶಕ್ತಿ ಒಟ್ಟೋಗುತ್ತೆ ಫಸ್ಟ್. ನೀವು ಯಾವಾಗ ನಿಮ್ಮ ತಲೆಯಲ್ಲಿ ಇನ್ನೊಬ್ಬರ ಮಾತುಗಳಾಗಲಿ, ಇನ್ನೊಬ್ಬರ ಚೇಷ್ಟೆಗಳಾಗಲಿ, ಇನ್ನೊಬ್ಬರ ಜೀವನ ಆಗಲಿ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ, ನಿಮ್ಮ ತಲೆಯಲ್ಲಿ ಯೋಚನೆಗಳು ಅವರು ಅದಕ್ಕೋಸ್ಕರ ಉಪಯೋಗಿಸ್ತಿರಲ್ಲ, ಆವಾಗ ನಿಮ್ಮ ಶಕ್ತಿ ಎಷ್ಟು ಖರ್ಚಾಗತ್ತೆ ಒಂದ್ಸರಿ ಅರ್ಥ ಮಾಡಿಕೊಂಡು ಮಾಡಿ ಸಾಕು. ಅದೇ ನೀವು ನಿಮ್ಮ ತಲೆಯಿಂದ ಇವೆಲ್ಲ ತೆಗೆದ್ಬಿಟ್ರೆ ನಿಮ್ಮ ಬಗ್ಗೆನೇ ನೀವು ನೋಡ್ಕೋಬೋದು, ನಿಮ್ಮ ಬಗ್ಗೆನೇ ನೀವು ಅರ್ಥ ಮಾಡ್ಕೋಬೋದು. ನೀವು ಇನ್ನೂ ಏನು ಮಾಡಿದ್ರೆ ಚೆನ್ನಾಗಿರ್ತದೆ, ಇನ್ನು ಯಾವ ರೀತಿಯಲ್ಲಿ ನಾನು ಮುಂದಕ್ಕೆ ಹೋಗ್ಬೇಕು, ನನ್ನ ಕೆಲಸದಲ್ಲಾಗಲಿ, ವೃತ್ತಿಯಲ್ಲಿ ಆಗಲಿ, ಸಂಬಂಧಗಳಾಗಲಿ, ಹಣಕಾಸದಲ್ಲಾಗಲಿ, ನಮ್ಮ ಆಧ್ಯಾತ್ಮಿಕದಲ್ಲಾಗಲಿ, ಯಾವುದೇ ಇರಲಿ, ನಾನು ಯಾವ ರೀತಿಯಲ್ಲಿ ನಾನು ಮುಂದಕ್ಕೆ ಹೋಗ್ಬೋದು ಅಂತ ನಿಮ್ಮ ಬಗ್ಗೆ ನೀವು ಎಷ್ಟು ಯೋಚನೆ ಮಾಡಿದ್ರೆ, ಎಷ್ಟು ಫೋಕಸ್ ಮಾಡಿದ್ರೆ ಅಷ್ಟು ಒಳ್ಳೆಯದು. ಇಲ್ಲಾಂದರೆ ಒಂದೊಂದು ಯೋಚನೆ ಇನ್ನೊಬ್ಬರಿಗೋಸ್ಕರ ನೀವು ಸ್ಪೆಂಡ್ ಮಾಡ್ತಾ ಇದ್ದೀರಾ, ಅದು ಶಕ್ತಿ, ನಿಮ್ಮ ಶಕ್ತಿ ಒಟ್ಟು ಹೋಗ್ತಾ ಇದೆ. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಂಡು ನಿಲ್ಲಿಸಿ, ತಕ್ಷಣವೇ ನಿಲ್ಲಿಸಿ. ಏನಾದರೂ ಇದ್ರೆ ನಿಮ್ಮಿಂದ ಸಹಾಯ ಆಗ್ತಾ ಇದೆ ಅಂತ ಅನ್ಕೊಂಡ್ರೆ ಆಯಿತು, ಮಾಡಿ. ಒಳ್ಳೆ ಮಾತುಗಳು ಹೇಳ್ಬೇಕು, ಅವನೇನೋ ಪರಿವರ್ತನೆ ಆಗ್ತಾನೆ, ಅವನೇನೋ ಬಂದು ಕೇಳ್ತಾ ಇದ್ದಾನೆ ಜ್ಞಾನ ಕೊಡಿ ಸ್ವಾಮಿ ಅಂತ, ಅದು ಇಂಟರ್ಫರೆನ್ಸ್ ಅಂತಲ್ಲ, ಅದು ಏನಂತಾರೆ, ಮಾರ್ಗದರ್ಶನ ಅಂತಾರೆ. ಅದು ಯಾಕೆ ಇಂಟರ್ಫರೆನ್ಸ್ ಆಗತ್ತೆ? ಅವನು ಸ್ವಾಮಿ ನನಗೆ ಬೇಕು, ಏನೋ ಸ್ವಲ್ಪ ಜ್ಞಾನ ಕೊಡಿ, ನಿಮ್ಮ ಹತ್ರ ಬಂದಿದ್ದೀನಿ, ಭಿಕ್ಷೆ ಮಾಡ್ತಾ ಇದ್ದೀನಿ, ಜ್ಞಾನ ಭಿಕ್ಷೆ ಕೊಡಿ ಅಂತಂದರೆ ಎಸ್, ಮಾರ್ಗದರ್ಶನ ಕೊಡಿ. ಅದು ಇಂಟರ್ಫರೆನ್ಸ್ ಆಗಲ್ಲ, ಅದು ಮಾರ್ಗದರ್ಶನೆ, ಬೋಧನೆ ಆಗತ್ತೆ. ಅದು ಮಾಡ್ಬೋದು, ತಪ್ಪಿಲ್ಲ. ಇನ್ನು ಯಾವುದೇ ಇತರ ರೀತಿಯಲ್ಲಿ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಸ್ವಂತ ಮಕ್ಕಳಾಗ್ಲಿ ಇನ್ನೊಂದಾಗ್ಲಿ ಜಾಸ್ತಿ ಇಂಟರ್ಫರೆನ್ಸ್ ಬೇಡ, ಎಷ್ಟು ಬೇಕು ಅಷ್ಟೇ ಇಂಟರ್ಫರೆನ್ಸು. ಅರ್ಥ ಆಯ್ತಾ? ಓಶೋರಜನ್ಸ್ ಹೇಳ್ತಾನೆ, ಏನಂತ ಹೇಳ್ತಾನೆ, ಮಕ್ಕಳು ಹುಡ್ತಾರೆ, ನಮ್ಮಿಂದ ಬರ್ತಾರೆ, ಅದಕ್ಕೋಸ್ಕರ ಅವರು ನಮ್ಮ ಸ್ವಂತ ಆಸ್ತಿ ಅಲ್ಲ ಅಂತ ಹೇಳ್ತಾರೆ. ನಮ್ಮಿಂದ ಬರ್ತಾರೆ ಅಷ್ಟೇ, ನಮ್ಮವರಲ್ಲ ಅವರು. ನಮ್ಮಿಂದ ಬಂದಿದ್ದಕ್ಕೋಸ್ಕರ ನನ್ನ ಆಸ್ತಿ ಹಿಂಗಿರ್ಬೇಕಾಯ್ತು, ನನ್ನ ಮಗ ಹಿಂಗೆ ಮಾಡ್ತಾನೆ, ಈ ಥರ ಮಾತಾಡ್ತಾನೆ, ನನ್ನ ಮಗಳು ಈ ರೀತಿಯಲ್ಲಿ ಇರಬೇಕಾಯ್ತು, ಹಿಂಗೆ ಮಾಡಿ ಹೋದ್ರು, ಈ ಥರ ನನಗೆ ಅವಮಾನ ಮಾಡಿ ಹೋದ್ರು, ಇವೆಲ್ಲ ನಾನ್ ಇಂಟರ್ಫರೆನ್ಸ್, ಇದೆಲ್ಲ ಬೇಕಾಗಿಲ್ಲ.
ಯಾಕಂದ್ರೆ ಅವ್ರು ನಿಮ್ಮಿಂದ ಬಂದಿರ್ಬೋದು, ಬಟ್ ನಿಮ್ಮಿಂದ ಈ ಲೋಕಕ್ಕೆ ಬಂದಿದ್ದು ಮಾತ್ರವೇ ಅಷ್ಟೇ. ಈಗ ಒಂದು ಟ್ರೈನಲ್ಲಿ ಹೋಗ್ತೀವಿ ನಾವು, ಒಂದು ಊರಿಗೆ ಸೇರ್ತೀವಿ, ಆಮೇಲೆ ಟ್ರೈನ್ ಬಿಡ್ತೀವಿ, ನಮ್ಮ ದಾರಿ ನಾವು ಹೋಗ್ತೀವಿ ಅಲ್ವಾ. ಟ್ರೈನಿಂದ ಹೋಗಿದೆ ಅಂತ ಹೇಳ್ಬಿಟ್ಟು ಟ್ರೈನ್ ನಮ್ದಾಗತ್ತಾ? ಬೋಗಿ ನಮ್ದಾಗತ್ತಾ? ಆಗಲ್ಲ. ಹೋಗೋಂಥವ್ರಿಗೆ, ಆ ಊರಿಗೆ ಹೋಗೋಂಥವ್ರಿಗೆ ಆ ಬೋಗಿ ನಮ್ದು, ಆ ಸೀಟ್ ನಂದು. ಸೀಟ್ ನಾನು ಬಿಟ್ಟು ಆಚೆ ಕಡೆ ಹೋದೆ ಅಂದ್ರೆ ಆ ಸೀಟ್ ನಿಮ್ದಿಲ್ಲ, ಆ ಬೋಗಿ ನಿಮ್ದಲ್ಲ, ಆ ಟ್ರೈನ್ ನಿಮ್ದಲ್ಲ, ನಿಮ್ಮ ಪಾಡ್ ನೀವು ಹೋಗ್ಬೇಕಷ್ಟೇ. ಅದೇ ರೀತಿಯಲ್ಲಿ ಈ ಭೂಮಿ ಮೇಲೆ ಅವ್ರು ಹುಟ್ಟಿದಾರಂದ್ರೆ ನಿಮ್ಮ ಗರ್ಭದಲ್ಲಿರೋವರೆಗೆ ನಿಮ್ಮ ಶಿಶು ಅವರು. ಅರ್ಥ ಆಯ್ತಾ? ನಿಮ್ಮ ರಕ್ತವನ್ನು ಹಂಚ್ಕೊಂಡು ಬಂದಿದ್ದಾರೆ. ಆತ್ಮ ಬೇರೆ, ಅಫ್ಕೋರ್ಸ್ ಆತ್ಮ ನಿಮ್ಮ ಸಂಬಂಧ ಇಲ್ಲ. ಮೇಯ್ನ್ ಅದೇ ಅದು ಆತ್ಮ ಅನ್ನೋದು ನಿಮ್ಮ ಸಂಬಂಧ ಇಲ್ಲ. ಅದು ಇತರ ಲೋಕದಿಂದ ನೀವು ಹೇಗೆ ಬಂದಿರೋ ಅವರು ಬಂದಿದ್ದಾರೆ. ನಿಮ್ಮ ರಕ್ತವೊಂದು ಹಂಚ್ಕೊಂಡು ಆಚೆ ಕಡೆ ಬರ್ತಾ ಇದ್ದಾರೆ. ಬಂದಿದ ಮೇಲೆ ಅವ್ರು ನಮ್ಮವರೇ, ಅದನ್ನ ಸ್ವಂತ ಆಸ್ತಿ ಅಂತ ಅನ್ಕೊಂಡು ಅದ್ರ ಮೇಲೆ ವ್ಯಾಮೋಹ, ಮೋಹ, ಏನೇನೋ ದುರಾಶೆ, ದೂರಿದು ಎಲ್ಲ ಮಾಡಿಕೊಂಡು ನಾವು ದುಃಖದಲ್ಲಿ ಹೊರಗೆ ಹೋಗ್ತೀವಿ ಅಷ್ಟೇ. ಆ ರೀತಿಯಲ್ಲಿ ಯಾವ ಮಾಡ್ಕೋಬಾರ್ದು. ಅಲ್ಲಿ ಬಿಡಬೇಕು. ಪ್ರಪಂಚಕ್ಕೆ ಬಂದಿದ್ದಾರೆ, ನೀವು ತಂದಿದ್ದೀರಾ, ಆಮೇಲೆ ಅವರೇ ಅವ್ರ ಅನುಭವಗಳಿಂದ ಅವರೇ ಕಲಿತಾರೆ. ಅನುಭವವೇ ಜ್ಞಾನ. ಅನುಭವ ಅಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಪಾಠ ಹೇಳ್ಕೊಡ್ತದೆ. ಯಾವ್ದು ತಪ್ಪು, ಯಾವ್ದು ರೈಟು. ಜಾಸ್ತಿ ಇಂಟರ್ಫಿಯರ್ ಯಾಕೆ ಮಾಡಕ್ಕೆ ಹೋಗ್ತೀರಾ? ತುಂಬ ಜನ ನೋಡ್ತಾ ಇರ್ತೀನಿ, ಅವ್ರ ತಂದೆ ತಾಯಿ ಹೆಂಗಿರ್ತಾರೆ ಅಂದರೆ ಪ್ರತಿಯೊಂದರಲ್ಲಿ ಜೋಕೆ ಮಾಡ್ಕೊತಾರೆ. ಹೀಗೆ ನಡಿ, ಅಲ್ಲಿ ನಡಿಬಾರ್ದು, ಹೀಗೆ ಮಾತಾಡಿ, ಆಗ ಮಾತಾಡಬಾರ್ದು, ಹೀಗೆ ನೋಡಿ, ಆಗ ನೋಡಬಾರ್ದು. ಯಾಕೆ ಇವೆಲ್ಲ ಹೇಳಕ್ಕೆ ಹೋಗ್ತೀರಾ? ಅವ್ರಿಗೂ ತಲೆ ಇದೆಯಲ್ಲ, ಅವನೊಂದು ಆತ್ಮ ನಿಂತರನೇ, ಅವನಿಗೊಂದು ತಲೆ ಇದೆ, ಬಿಡಿ ಅವನು ಫಸ್ಟು. ಲೀವ್ ಹಿಮ್ ಲೈಕ್ ಎ ಫ್ರೀ ಬರ್ಡ್. ಇಟ್ ವಿಲ್ ಫ್ಲೈ, ಇಟ್ ವಿಲ್ ಫಾಲ್, ಇಟ್ ವಿಲ್ ರೈಸ್ ಅಪ್. ವೈ ಡು ಯು ವರಿ ಅಬೌಟ್ ಇಟ್? ಮಕ್ಕಳು ನಾವು ಯಾವ ರೀತಿಯಲ್ಲಿ ಸ್ನೇಹಿತರೆ ಈ ರೀತಿಯಲ್ಲಿ ಬೆಳೆಸಿ ಏನು ಮಾಡ್ತೀವಿ ಅಂದರೆ ಒಂದು ಮೆಷನ್ ಥರ ತಯಾರು ಮಾಡ್ತೀವಿ. ಅವನು ಒಳಗಡೆ ಇರೋಂಥ ಆ ಮಾಸ್ಟರ್ ಏನಿದೆಯೋ ಅದನ್ನು ಸಾಯಿಸ್ತೀವಿ ನಾವು. ಅದಕ್ಕೆ BM ಹೆಗ್ಡೆ ಹೇಳ್ತಾ ಇರ್ತಾರೆ, ಹುಟ್ಟುವಾಗ ಪ್ರತಿಯೊಬ್ಬರು ಇಂಟೆಲಿಜೆಂಟೇ, ಬೆಳೆಯುವಾಗ ಈಡಿಯಟ್ಸ್ ಆಗ್ಬಿಟ್ಟಿದ್ವಿ ಅಂತ ಹೇಳ್ತಾರೆ. ನಾವು ಶಾಲೆಗಳಿಗೆ ಹೋಗಿ ಈಡಿಯಟ್ಸ್ ಆಗಿದೆ ಅಂತ ಹೇಳ್ತಾರೆ. ಶಾಲೆಗಳಿಗೆ ಹೋಗಿ ಈಡಿಯಟ್ಸ್ ಆಗಿದ್ವಿ, ಹುಟ್ಟುವಾಗ ಅದ್ಭುತವಾದ ಇಂಟೆಲಿಜೆಂಟ್ ಬೀಯಿಂಗ್ಸ್ ಅಂತ ಹೇಳ್ತಾರೆ BM ಹೆಗ್ಡೆ ಅವರು. ಇದು ಸತ್ಯ ಅಲ್ವಾ? ಸೊ ಅದಕ್ಕೋಸ್ಕರ ಈ ನಾನ್ ಇಂಟರ್ಫಿರೆನ್ಸ್ ಅಂತದ್ದು ಭಾಳ 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 ಇಂಪಾರ್ಟೆಂಟ್ ಆಗತ್ತೆ. ನಾವೆಲ್ಲ ಮಾಸ್ಟರ್ ಆಗಿ ತಯಾರಾಗೋಕ್ಕೆ ಮುಂದುವರಿಸ್ತಾ ಇದ್ದೀವಿ. ಆವಾಗ ಈ ಒಂಥರ ಕಮ್ಯಾಂಡ್ಮೆಂಟ್ಸ್ ಥರ ಈ ಮೂರನ್ನು ಯಾರು ಪಾಲನೆ ಮಾಡ್ತಾರೋ ಅವರು ಅದ್ಭುತವಾದ ರೀತಿಯಲ್ಲಿ ಒಂದು ದೊಡ್ಡ ಮಾಸ್ಟರ್ ಆಗಿ ತಯಾರಾಗೋದು ಅದು ಸತ್ಯ. ಅದು ಖಂಡಿತವಾಗತ್ತೆ. ಯು ವಿಲ್ ಬಿಕಮ್ ಮಾಸ್ಟರ್, ವಿಲ್ ಬಿಕಮ್ ಯೋಗಿ. ನಾವೆಲ್ಲರೂ ಏನು ಆಗ್ಬೇಕಂತ ಮುಂದಕ್ಕೆ ಹೋಗ್ತಾ ಇದ್ವಿ ಅಂದರೆ ಒಂದು ಮಾಸ್ಟರ್ ಆಗ್ಬೇಕಂತ ಮುಂದಕ್ಕೆ ಹೋಗ್ತಾ ಇದ್ವಿ. ನಾವೆಲ್ಲರೂ ಇಲ್ಲಿ ಧ್ಯಾನಿಗಳು ಯಾರ್ಯಾರು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ವಿ ಆಲ್ ವಾಂಟ್ ಟು ಬಿಕಮ್ ಮಾಸ್ಟರ್, ವಿ ಆಲ್ ವಾಂಟ್ ಟು ಬಿಕಮ್ ಯೋಗಿ, ಎ ಪರ್ಫೆಕ್ಟ್ ಯೋಗಿ. ಅದಕ್ಕೆ ಏನು ಬೇಕಂದ್ರೆ ಈ ಮೂರನ್ನು ಪಾಲನೆ ಮಾಡಿ, ಈ ಜೊತೆಗೆ PSSM 18 ಮಾರ್ಗದರ್ಶಕ ಸೂತ್ರಗಳು ಯಾವುದಿದೆಯೋ ಅವೆಲ್ಲ ಅರ್ಥ ಮಾಡಿಕೊಂಡು ಪಾಲನೆ ಮಾಡಿದರೆ ಸಾಕಷ್ಟೆ. ವಿ ಆಲ್ ವಿಲ್ ಬಿಕಮ್ ದ ಗ್ರೇಟ್ ಮಾಸ್ಟರ್ಸ್ ಇನ್ ದಿ ಸೇಮ್ ಲೈಫ್ ಆರ್ ಇನ್ ದ ನೆಕ್ಸ್ಟ್ ಲೈಫ್, ಡಸಂಟ್ ಮ್ಯಾಟರ್. ಆದರೆ ಆ ದಾರಿಯಲ್ಲಿ ನಾವು ಪ್ರಯಾಣ ಮಾಡ್ತಾ ಇರಬೇಕು. ನಿರಂತರ ಆ ಪ್ರಯಾಣ ಅನ್ನೋದು ನಮಗೆ ಇರಬೇಕಾಗತ್ತೆ. ಅದಕ್ಕೋಸ್ಕರ ಇವತ್ತಿಂದ ತೀರ್ಮಾನ ಮಾಡ್ಕೊಳ್ಳಿ, ಇದನ್ನು ಪರ್ಫೆಕ್ಟ್ ಆಗಿ ಪಾಲನೆ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕೇಳಿಸ್ಕೊಳ್ಬೇಕು. ಧನ್ಯವಾದ. ಥ್ಯಾಂಕ್ ಯು.